ತಿರುಗಾವಲಲ್ಲಿ ನನ್ನನ್ನು ಮೈಸುವನು ಸಂಪದ ಬುಗ್ಗೆಯಿಂದ ಸಹವ ತಣಿಸುವನು ಆ ತಿರುಗಾವಲಲ್ಲಿ ನನ್ನನ್ನು ಮೈಸುವನು ಸಂಪದ ಬುಗ್ಗೆಯಿಂದ ಸಹವ ತಣಿಸುವನು ನನ್ನ ಪ್ರಾಣವನು ಉಜ್ಜೀವಗೊಳಿಸುವನು ನನ್ನ ಪ್ರಾಣವನು ಉಜ್ಜೀವಗೊಳಿಸುವನು ಉಜ್ಜೀವಗೊಳಿಸುವನು ದೇವರು ನನಗೆ ಆಶ್ರಯ ಔತಣಪಡಿಸುವನು ನನ್ನಯ ಶಿರದಲ್ಲಿ ತೈಲವ ಹಚ್ಚುವನು ವೈರಿಗಳ ಎದುರಲ್ಲಿ ಔತಣಪಡಿಸುವನು ನನ್ನಯ ಶಿರದಲ್ಲಿ ತೈಲವ ಹಚ್ಚುವನು ಜೀವಮಾನವೆಲ್ಲ ಕೃಪೆಯ ತೋರುವನು ಜೀವಮಾನವೆಲ್ಲ ಕೃಪೆಯ ತೋರುವನು ಕೃಪೆಯ ತೋರುವನು ದೇವರು ನನಗೆ ಆಶ್ರಯ ದುರ್ಗ ಸಂಕಟದಲ್ಲಿ ಸಿದ್ಧ ಸಹಾಯಕ ಕಡಲಲ್ಲಿ ಗುಡ್ಡಗಳು ಮುಳುಗಿದರೂ ಭಯವಿಲ್ಲ ಈ ಭೂಮಿ ಹರಿದರೂ ನನಗೇನು ಭಯವಿಲ್ಲ ಪ್ರೀತಿ ಕೃಪೆಗಳೆಂಬ ಕಿರೀಟ ತೊಡಿಸುವುದು ಶ್ರೇಷ್ಠ ವರಗಳಿಂದ ನನ್ನಾಸೆ ಪೂರೈಸುವ ಪ್ರೀತಿ ಕೃಪೆಗಳೆಂಬ ಕಿರೀಟ ತೊಡಿಸುವನು ಶ್ರೇಷ್ಠ ವರಗಳಿಂದ ನನ್ನಾಸೆ ಪೂರೈಸುವ ಹತ್ತಿಗೆ ಬರುವಂತೆ ಯೌವನ ಬರಮಾಡುವ ಹತ್ತಿಗೆ ಬರುವಂತೆ ಯೌವನ ಬರಮಾಡುವ ಯೌವನ ಬರಮಾಡುವ ದೇವರು ನನಗೆ ಆಶ್ರಯ ಸಂಕಟದಲ್ಲಿ ಸಿದ್ಧ ಸಹಾಯಕ ಕಡಲಲ್ಲಿ ಗುಡ್ಡಗಳು ಮುಳುಗಿದರೂ ಭಯವಿಲ್ಲ
ಭಯದಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ ಈ ಭೂಮಿ ಅಲೆದರು ನನಗೇನು ಭಯವಿಲ್ಲ ದೇವರು ಲಾಲಲ್ಲ 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 ಹಲ್ಲೆಲೂಯಾ. ನಾವೀಗ ಮತ್ತೊಂದು ಹಾಡಾಡಿಕೊಳ್ಳುತ್ತಾ ದೇವರ ನಾಮವನ್ನು ಘನಪಡಿಸೋಣ. ನಿನ್ನ ಪ್ರೀತಿಸಲಿ ಈ ಹೃದಯ ಸಾಲದೆಯಸ ಎಂಬುದಾಗಿ ಹಾಡಾಡುತ್ತಾ ದೇವರನ್ನು ಘನಪಡಿಸಿ ಆತನನ್ನೇ ಮಹಿಮೆ ಪಡಿಸೋಣ. ಪ್ರೀತಿಸಲು ಈ ಹೃದಯ ಸಾಲದು ಏಸಯ್ಯ, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು ಏಸಯ್ಯ, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ಎಲ್ಲಣ ಸ್ತೋತ್ರ ಏಸಯ್ಯ, ಸ್ತೋತ್ರ ಏಸಯ್ಯ, ಮಹಿಮೆ ಏಸಯ್ಯ, ಮಹಿಮೆ ಏಸಯ್ಯ, ಸ್ತೋತ್ರ ಏಸಯ್ಯ, ಸ್ತೋತ್ರ ಏಸಯ್ಯ, ಮಹಿಮೆ ಏಸಯ್ಯ, ಮಹಿಮೆ ಏಸಯ್ಯ. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು ಏಸಯ್ಯ, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ರೋಗಗಳನ್ನು ವಾಸಿ ಮಾಡಿ ಹೊಸ ಜೀವನ ನನಗೆ ತಂದೆ, ನನ್ನನ್ನು ನಾಶನದಿಂದ ತಪ್ಪಿಸಿದವರು ನೀವೇ, ಸಮೃದ್ಧಿ ಜೀವನ ನನಗೆ ನೀಡಿರುವೆ. ರೋಗಗಳನ್ನು ವಾಸಿ ಮಾಡಿ ಹೊಸ ಜೀವನ ನನಗೆ ತಂದೆ, ನನ್ನನ್ನು ನಾಶನದಿಂದ ತಪ್ಪಿಸಿದವರು ನೀವೇ, ಸಮೃದ್ಧಿ ಜೀವನ ನನಗೆ ನೀಡಿರುವೆ. ನಿನ್ನ ಪ್ರೀತಿಯನ್ನು ವರ್ಣಿಸಲು ಎಲ್ಲರೂ ಸೇರಿ ಈ ಹೃದಯ ತವಕ ಪಡುತ್ತಿದೆ ಏಸಯ್ಯ. ನಿನ್ನ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವಕ ಪಡುತ್ತಿದೆ ಏಸಯ್ಯ. ಸ್ತೋತ್ರ ಏಸಯ್ಯ, ಸ್ತೋತ್ರ ಏಸಯ್ಯ, ಮಹಿಮೆ ಏಸಯ್ಯ, ಮಹಿಮೆ ಏಸಯ್ಯ. ಎಲ್ಲರೂ ಸೇರಿ ಸ್ತೋತ್ರ ಏಸಯ್ಯ, ಮಹಿಮೆ ಏಸಯ್ಯ, ಮಹಿಮೆ ಏಸಯ್ಯ. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು ಏಸಯ್ಯ, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು ಏಸಯ್ಯ, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ.
ಯೇಸುವೇ ನಿನ್ನ ರಕ್ತದಿಂದ ನನ್ನನ್ನು ಶುದ್ಧಿ ಮಾಡಿದೆ, ಪರಿಶುದ್ಧಾತ್ಮನಿಂದ ನನ್ನನ್ನು ತುಂಬಿಸಿರುವೆ, ನಮ್ಮ ಪಾಪಗಳ ಕ್ಷಮಿಸಿರುವ ಯೇಸುವೇ ನಿನ್ನ ರಕ್ತದಿಂದ ನನ್ನನ್ನು ಶುದ್ಧಿ ಮಾಡಿದೆ, ಪರಿಶುದ್ಧಾತ್ಮನಿಂದ ನನ್ನನ್ನು ತುಂಬಿಸಿರುವೆ, ನಮ್ಮ ಪಾಪಗಳ ಕ್ಷಮಿಸಿರುವೆ. ನಿನ್ನ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವಕ ಪಡುತ್ತಿದೆ యేసయ్య, ನಿನ್ನ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವಕ ಪಡುತ್ತಿದೆ యేసయ్య. ಎಲ್ಲರೂ ಸೇರಿ ಸ್ತೋತ್ರಣ, ಸ್ತೋತ್ರ యేసయ్య, ಸ್ತೋತ್ರ యేసయ్య, ಮಹಿಮೆ యేసయ్య, ಮಹಿಮೆ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ యేసయ్య, ಮಹಿಮೆ యేసయ్య, ಮಹಿಮೆ యేసయ్య. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು యేసయ్ಯ, ನಿನ್ನ ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗೈದೆ, ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು యేసయ్ಯ, ನಿನ್ನ ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗೈದೆ. ಶಾಶ್ವತ ಪ್ರೇಮದಿಂದ ನನ್ನನ್ನು ಪ್ರೀತಿಸಿರುವೆ, ನನ್ನನ್ನು ಮಮತೆಯಿಂದ ಸೆಳೆದುಕೊಂಡ యేಸುವೆ, ನಿನ್ನಂತೆ ನಾನು ಮಾರ್ಪಡಿಸು. ಶಾಶ್ವತ ಪ್ರೇಮದಿಂದ ನನ್ನನ್ನು ಪ್ರೀತಿಸಿರುವೆ, ನನ್ನನ್ನು ಮಮತೆಯಿಂದ ಸೆಳೆದುಕೊಂಡ యేಸುವೆ, ನಿನ್ನಂತೆ ನಾನು ಮಾರ್ಪಡಿಸು. ನಿನ್ನ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವಕ ಪಡುತ್ತಿದೆ యేసయ్య, ನಿನ್ನ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವಕ ಪಡುತ್ತಿದೆ యేసయ్య. ಸ್ತೋತ್ರ యేసయ్య, ಸ್ತೋತ್ರ యేసయ్య, ಮಹಿಮೆ యేసయ్య, ಮಹಿಮೆ యేసయ్య. ಎಲ್ಲರೂ ಸೇರಿ ಸ್ತೋತ್ರ యేసయ్ಯ, ಸ್ತೋತ್ರ యేసయ్ಯ, ಮಹಿಮೆ యేసయ్య, ಮಹಿಮೆ యేసయ్ಯ. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು యేసయ్య, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ಕರೆಗಳ ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು యేసయ్య, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ಸ್ತೋತ್ರ యేసయ్య, ಸ್ತೋತ್ರ యేసయ్య, ಮಹಿಮೆ యేసయ్య, ಮಹಿಮೆ యేసయ్య. ಎಲ್ಲ ಸಾರಿ ಸ್ತೋತ್ರ యేసయ్య, ಸ್ತೋತ್ರ యేసయ్య, ಮಹಿಮೆ యేసయ్ಯ, ಮಹಿಮೆ యేసయ్ಯ. ಹಲ್ಲೆಲೂಯಾ. ಆತನನ್ನು ಪ್ರೀತಿಸುವುದು ನಾವು ಕಲಿಬೇಕು ಪ್ರಿಯ ದೇವಜನರೇ. ಹಲ್ಲೆಲೂಯಾ. ಎಲ್ಲರೂ ಇದ್ದ ಸ್ಥಳಗಳಲ್ಲಿ ಮೊಣಕಲ್ಲುವುದಾದರೆ ನಾವು ಕೆಲವು ನಿಮಿಷ ಆರಾಧನೆ ಮಾಡಿ ದೇವರ ನಾಮವನ್ನು ಘನಪಡಿಸುತ್ತಾ ಕರ್ತನನ್ನು ನಾವು ಸ್ಮರಿಸೋಣ. ಎಲ್ಲರೂ ಕಣ್ಗಳು ಮುಚ್ಚಿ ನಾವು ಆರಾಧನೆ ಮಾಡುತ್ತಾ ದೇವರನ್ನು ಘನಪಡಿಸೋಣ. ಆತನು ನಿರಂತರವಿರುವ ದೇವರಾಗಿರುವ యేసయ్యನನ್ನು ನಾವು ಆರಾಧಿಸಿಕೊಳ್ಳೋಣ. ಸ್ತೋತ್ರ ಸ್ತೋತ್ರ. ಹಲ್ಲೆಲೂಯಾ. ಎಲ್ಲರೂ ಬಾಯಿಗಳು ತೆರೆದು ಕರ್ತನನ್ನು ಘನಪಡಿಸೋಣ. ಆತನೇ ನಮ್ಮ ಸರ್ವಾಧಿಕಾರಿ ಆಗಿರುವ ದೇವರು, ಆತನೇ ನಮ್ಮನ್ನು ನಡೆಸುವಂತ ದೇವರು,
ನಮ್ಮ ದೇವರಾಗಿರುವ ಆತನು ತನ್ನ ಪ್ರಭಾವದ ಐಶ್ವರ್ಯಕ್ಕಾಗಿ ಕೊರತೆಗಳನ್ನು ನೀಗಿಸುವ ದೇವರು, ನಿರಂತರವು ನಮಗಾಗಿ ಜೀವಿಸುವಂತ ದೇವರು, ನಮ್ಮನ್ನು ಕಾಪಾಡುವಂತ ದೇವರಿಗೆ ನಾವು ದೇವರನ್ನು ಘನಪಡಿಸೋಣ. ಏಸಯ್ಯ, ನಿನ್ನ ನಾಮಕ್ಕೆ ಸ್ತೋತ್ರ ಕರ್ತನೆ. ಮಹಿಮೆಯುಳ್ಳ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ ದೇವರೇ. ಮಹತ್ವವುಳ್ಳವನಾಗಿರುವ ದೇವ, ನಿನಗೆ ಸ್ತೋತ್ರ ಕರ್ತನೆ. ಅಯ್ಯ, ನಿನ್ನ ನಾಮಕ್ಕೆ ಸ್ತೋತ್ರ ದೇವರೇ. ಪರಿಶುದ್ಧಾತ್ಮನೇ, ಪರಾಕ್ರಮವುಳ್ಳ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ದೇವರೇ. ಯೇಸುವೇ, ನಿನ್ನ ನಿರಂತರವೂ ಇರುವ ದೇವರು, ನಿನ್ನ ನಿರಂತರವು ನಮ್ಮನ್ನು ಬಲಪಡಿಸುವ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ ಕರ್ತನೆ. ಯೇಸುವೇ, ನೀನು ಅದ್ಭುತಗಳು ಮಾಡುವ ಆತನೇ, ನಿನಗೆ ಸ್ತೋತ್ರ ದೇವರೇ. ಯೇಸುವೇ, ನೀನು ಆಶ್ಚರ್ಯವಾದ ಕಾರ್ಯಗಳನ್ನು ಮಾಡುವ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ನೀನೇ ನಮ್ಮನ್ನು ನಡೆಸುವ ದೇವ, ನಿನಗೆ ಸ್ತೋತ್ರ ದೇವರೇ. ಏಸಪ್ಪ, ಸರ್ವೋನ್ನತನಾಗಿರುವ ದೇವರೇ, ಎಲ್ಲರೂ ಬಾಯಿಗಳು ತೆರೆದು ದೇವರನ್ನು ಘನಪಡಿಸೋಣ. ಅಯ್ಯ, ನೀನೇ ನಮಗೆ ಸರ್ವವು, ಅಯ್ಯ ನೀನೇ ನಮಗೆ ಸಮಸ್ತವು ಎಂಬುದಾಗಿ ಪ್ರಿಯ ದೇವ ಜನರೇ, ಆತನು ಇಲ್ಲದಿದ್ದರೆ ನಾವು ಏನೂ ಅಲ್ಲ. ಪ್ರಿಯ ದೇವ ಜನರೇ, ಆತನೇ ನಮಗೆ ಎಲ್ಲವನ್ನು ಒದಗಿಸಿಕೊಂಡು ಬಾ. ಯೆಹೋವೈರೆಯಾಗಿ ನಮ್ಮನ್ನು ನೋಡಿಕೊಳ್ಳುವ ಎಲ್ರೋಹಿಯಾಗಿರುವ ದೇವರನ್ನು ನಾವು ಘನಪಡಿಸೋಣ. ಪರಿಶುದ್ಧಾತ್ಮನೇ, ನಿನ್ನ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪರಿಶುದ್ಧಾತ್ಮನೇ, ಪರಿಶುದ್ಧಾತ್ಮನೇ, ಪರಿಶುದ್ಧಾತ್ಮನೇ. ಸರ್ವೋನ್ನತುಡಾ, ನೀವೇ ನಾಕು ಆಶ್ರಯ ದುರ್ಗನು. ಸರ್ವೋನ್ನತುಡಾ, ನೀವೇ ನಾಕು ಆಶ್ರಯ ದುರ್ಗನು. ಚಪ್ಪಟೋಣ. ಸರ್ವೋನ್ನತುಡಾ, ನೀವೇ ನಾಕು ಆಶ್ರಯ ದುರ್ಗನು. ಎಲ್ಲರೂ ಕರೆಗಳ ತಟ್ಟುತ್ತಾ, ಸರ್ವೋನ್ನತುಡಾ, ನೀವೇ ನಾಕು ಆಶ್ರಯ ದುರ್ಗನು. ಯೌವನಲೇರು ನಾಕು ಇಲಲು, ಯೌವನಲೇರು ನಾಕು ಇಲಲು. ಆದರಣ ನೀವೇಗ, ಆನಂದನು ನೀವೇಗ. ಏಸಯ್ಯ, ಆದರಣ ನೀವೇಗ, ಆನಂದನು ನೀವೇಗ. ಸರ್ವೋನ್ನತುಡಾ, ನೀವೇ ನಾಕು ಆಶ್ರಯ ದುರ್ಗನು. ಎಲ್ಲರೂ ಮನಸ್ಸಾರು ದೇವರನ್ನು ಘನಪಡಿಸೋಣ. ಸರ್ವೋನ್ನತುಡಾ, ನೀವೇ ನಾಕು ಆಶ್ರಯ ದುರ್ಗನು. కాలై నిబంధన నీతో చేసిన దానియేలుకు నిందల పాలై నిబంధన నీతో చేసిన దానియేలుకు సింహ
ఎదుట నిలువలేరని యెహోషువతో ఈ దినములన్నిట ఎవరు నీ ఎదుట నిలువలేరని యెహోషువతో వాగ్దానము చేసినావు. వాగ్దానములో చేర్చినావు, వాగ్దానము చేసినావు, వాగ్దానములో చేర్చినావు. సర్వోన్నతుడా నీవే నాకు ఆశ్రయదుర్గము యేసయ్యా. సర్వోన్నతుడా నీవే నాకు ఆశ్రయదుర్గము. ఎవ్వరు లేరు, ఎవరు లేరు నాకు ఇలలో, ఎవరు లేరు నాకు ఇలలో. ఆదరణ నీవేగా, ఆమేన్. ఆదరణ నీవేగా, ఆనందము నీవేగా, ఆదరణ నీవేగా యేసయ్యా. ఆనందము నీవేగా. మరదలు కట్టణ కిరీటం దర్శనముగా దర్శించేనా పరిశుద్ధ పౌలుకు. నీతి కిరీటం దర్శనముగా దర్శించేనా పరిశుద్ధ పౌలుకు. విశ్వాసము కార్చినాడు, జయ జీవితము ఇచ్చినాము. ఆడన విశ్వాసము కాచినాము, జయ జీవితము ఇచ్చినాము. సర్వోన్నతుడా నీవే నాకు ఆశ్రయదుర్గము. సర్వోన్నతుడా నీవే నాకు ఆశ్రయదుర్గము. ఎవరు లేరు, ఎవరు లేరు నాకు ఇలలో, ఎవరు లేరు నాకు ఇలలో. ఆదరణ నీవేగా యేసయ్యా, ఆనందము నీవేగా, నీవేసయ్యా. ఆదరణ నీవేగా, ఆనందము నీవేగా. సర్వోన్నతుడా, సర్వోన్నతుడా నీవే నాకు ఆశ్రయదుర్గము. సర్వోన్నతుడా నీవే నాకు ఆశ్రయదుర్గము. ఎవరు లేరు నాకు ఇలలో, ఎవరు లేరు నాకు ఇలలో. ఆదరణ నీవేగా, ఆనందం నీవేగా యేసయ్యా. ఆదరణ నీవేగా, ఆనందము నీవేగా. నీ దినములన్నిట ఎవరు నీ ఎదుట నిలువలేరని యెహోషువతో. నీ దినములన్నిట ఎవరు నీ ఎదుట నిలువలేరని యెహోషువతో వాగ్దానము చేసినావు. వాగ్దాన భూమిలో చేర్చినావు,
ನೀವೆಯಲ್ಲೋ ಆದರಣ ನೀವೆಯಾ ಆನಂದಮು ನೀವೆಯಾ యేసయ్యా ఆదరణ నీవేగా ఆనందము నీవేగా ఎల్లరూ మనసారే ఆదరణ నీవేగా ఆనందము నీవేగా ఆదరణ నీవేగా యేసయ్యా ఆనందము నీవేగా ಸರ್ವೋನ್ನತೋಡ ಎಲ್ಲರೂ ಕೈಗೆಳುತ್ತಿ ನೀವೇ ನಾಕು ಆಶ್ರಯ ದುರ್ಗಮು ಸರ್ವೋನ್ನತೋಡ ನೀವೇ ನಾಕು ఆశ్రయ దుర్గము ఎవరు లేరు నాగిన ఎవరు లేరు నాకు ఇలలో ఎవరు లేరు ಪರಿಶುದ್ಧಾತ್ಮ ನಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾ ಇದ್ದಾನೆ నాకు ಇలలో ಆದರಣ ನೀವೇಗ ఆనందము నీవేగా ఆదరణ నీవేగా ఆనందము నీవేగా యేಸಯ್ಯ ನೀನೇ ನಮಗೆ ಆಧಾರವಾಗಿರುವ ದೇವರೇ ಅನುಕ್ಷಣವು ನಮ್ಮನ್ನು ದೇವರೇ ನೀನೇ ಕರ್ತ ನಮ್ಮನ್ನು ನಡೆಸುತ್ತಿರುವ ದೇವರೇ ವಾಗ್ದಾನವನ್ನು ನೀಡಿ ವಾಗ್ದಾನ ಭೂಮಿಯಲ್ಲಿ ನಡೆಸಿದಂಥ ದೇವರೇ ಏಸಪ್ಪ ಯೆಹೋಶುವನನ್ನು ದೇವರೇ ನಿನ್ನ ನಡೆಸಿದ ದೇವಾ ನಿನಗೆ ಸ್ತೋತ್ರ ಕರ್ತನೆ ದೇವರೇ ಸೂರ್ಯ ಚಂದ್ರನು ನಿಲ್ಲಿಸುವಂತ ಬಲವನ್ನು ಯೆಹೋಶುವನಿಗೆ ನೀಡಿದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರ ಕರ್ತನೆ ಅಂತ ಬಲವನ್ನು ಸೈತಾನನ ಕಾರ್ಯಗಳನ್ನು ಒಡೆದೋಡಿಸುವಂತ ಬಲವು ನೀಡಲು ಬಣ್ಣಿರಿದೆವರೇ ಏಸಯ್ಯ ನಿನ್ನ ನಾಮಕ್ಕೆ ಸ್ತೋತ್ರ ಕರ್ತನೆ ಏಸಪ್ಪ ನಿನ್ನ ನಾಮಕ್ಕೆ ಸ್ತೋತ್ರ ದೇವರೇ ನೀನು ಬಲವನ್ನು ಕೊಡುವ ದೇವರು ನಿನ್ನ ಶಕ್ತಿಯನ್ನು ಕೊಡುವ ದೇವರು ನೀನು ಆರೋಗ್ಯವನ್ನು ಕೊಡುವ ದೇವರು ಆಶೀರ್ವಾದವನ್ನು ಮಾಡುವ ದೇವರೇ ಏಸಯ್ಯ ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ದೇವರೇ ನಿನ್ನ ಬಲದಿಂದ ನಮ್ಮನ್ನು ತುಂಬಿಸು ದೇವರೇ ಏಸಪ್ಪ ಇಲ್ಲಿಯವರೆಗೂ ಕರ್ತನೆ ಪ್ರಾರಂಭದಿಂದ ಹಿಡಿದು ದೇವರ ಹಾಡುಗಳಲ್ಲಿ ಆರಾಧನೆಯಲ್ಲಿ ಕರ್ತನೆ ನೀನು ಇಳಿದು ಬಂದು ಮಹಿಮೆಯನ್ನು ಎಂದು ನಾವು ನಂಬುತ್ತಾ ಇದ್ದೇವೆ ದೇವರೇ ನೀನೇ ಕರ್ತನೆ ಮುಂದಿನ ವಾಕ್ಯದಲ್ಲಿ ದೇವರೇ ಏಸಪ್ಪ ಎಲ್ಲಾ ವಿಷಯದಲ್ಲಿ ಜೊತೆಯಾಗಿದ್ದು ನಾವು ಮಾತನಾಡುವುದಲ್ಲದೆ ದೇವರೇ ನನ್ನ ಜೊತೆ ನೀನು ಮಾತನಾಡಿ ನಿನ್ನ ಪವಿತ್ರಾತ್ಮನಿಂದ ನನ್ನನ್ನು ತುಂಬಿಸಿ ನೀನು ಮಾತನಾಡಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿ ಆರಾಧನೆ ಕೈಗೆ ಸಮರ್ಪಿಸುತ್ತಾ ಇದ್ದೇನೆ ತಂದೆಯಾದ ದೇವರೇ ಆಮೆನ್ ಆಮೆನ್ ಹಲ್ಲೆಲೂಯಾ 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 ಸರಿ ನಾವೀಗ ವಾಕ್ಯವನ್ನು ನೋಡಿಕೊಳ್ಳೋಣ ಸ್ತೋತ್ರ ಹಲ್ಲೆಲೂಯಾ ಎಷ್ಟು ಜನರು ಸಂತೋಷವಾಗಿದ್ದೀರಿ ಹಲ್ಲೆಲೂಯಾ ಯಾಕಂದ್ರೆ ದೇವರ ಸನ್ನಿಧಾನ ನಮಗೆ ಸಂತೋಷವನ್ನು ಕೊಡುವಂಥದ್ದಾಗಿದೆ ಹಲ್ಲೆಲೂಯಾ ಏನು ಕೊಡುವಂಥದ್ದಾಗಿದೆ ದೇವರ ಸನ್ನಿಧಾನ ನಮಗೆ ಸಂತೋಷವನ್ನು ಕೊಡುತ್ತದೆ ಒಂದು ವಾಕ್ಯವನ್ನು ನೋಡಿ ನಾವು ವಾಕ್ಯದ ಮುಂದೆ ಹೋಗೋಣ 1 ಕೊರಿಂಥಿ 2ನೇ ಅಧ್ಯಾಯ 14ನೇ ವಚನ ನೋಡಿಕೊಳ್ಳೋಣ ಪ್ರಾಕೃತ ಮನುಷ್ಯನು ದೇವರ ಆತ್ಮನ ವಿಷಯಗಳನ್ನು
ಬೇಡವೆನ್ನುತ್ತಾನೆ. ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತವೆ. ಅವು ಆತ್ಮವಿಚಾರದಿಂದ ತಿಳಿಯತಕ್ಕದವುಗಳಾಗಿ ಅವನು ಅವುಗಳನ್ನು ಗ್ರಹಿಸಲಾರನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವಾಕ್ಯ ಏನಪ್ಪ ಅಂದರೆ ದೇವರ ಆತ್ಮನ ವಿಷಯ. ನಾವು ಆತ್ಮಾನುಸಾರವಾಗಿದ್ದೀವ ಅಥವಾ ನಾವು ಶರೀರಾನುಸಾರವಾಗಿದ್ದೀವ ಎಂಬುದಾಗಿ. ಯಾಕಂದರೆ ದೇವರಾತ್ಮನ ವಿಷಯಗಳು ಏನು ಮಾಡ್ತಾರ? ಬೇಡ ಅಂತಾರೆ. ಯಾರಪ್ಪ ಅಂದರೆ ಆತ್ಮದಲ್ಲಿ ಇರುವಂಥವರಲ್ಲ, ಶಾರೀರಿಕವಾಗಿರುವಂಥವ್ರು. ಹಲ್ಲೆಲೂಯಾ. ಯಾರು? ಶಾರೀರಿಕವಾಗಿ ಇರುವಂಥವ್ರು. ಪ್ರೀತಿಯ ಸಭೆ ಗಮನಿಸಿರಿ, ಯೇಸು ಕ್ರಿಸ್ತನು ಆತನು ಹೋಗುವಂಥ ಸಮಯದಲ್ಲಿ, ಅಂದರೆ ಯೇಸು ಕ್ರಿಸ್ತನು ಆತನು ಈ ಲೋಕದಲ್ಲಿ ಜೀವಿಸಿ ಮತ್ತು ಆತನು ಸೇವೆ ಮಾಡಿ ಮತ್ತು ಆತನು ನಮಗಾಗಿ ಕಲ್ವಾರು ಶಿಲುಬೆ ಮೇಲೆ ಬಲಿಯಾಗಿ ಆತನು ಎಲ್ಲಿ ಹೋಗ್ತಾನ? ಪರಲೋಕಕ್ಕೆ ಆರೋಹಣವಾಗುತ್ತಿರುವಂಥ ಸಮಯದಲ್ಲಿ ಶಿಷ್ಯರು ಅಲ್ಲಿ ಒಂದು ಮಾತು ಹೇಳ್ತಾರೆ ಯೇಸು ಸ್ವಾಮಿಗೆ, ಅಯ್ಯ ನೀನು ಹೋಗಬೇಡ. ಹಲ್ಲೆಲೂಯಾ. ಏನಂತ? ಅಯ್ಯ ನೀನು ಹೋಗಬೇಡ ಅಂತ ಹೇಳಿದಾಗ ಅವಾಗ ದೇವರಲ್ಲಿ ಒಂದು ಮಾತು ಹೇಳ್ತಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಶಿಷ್ಯರನ್ನು ನೋಡುತ್ತಾ ಈಗ ಹೇಳ್ತಾನೆ, ನಾನು ಹೋಗಬೇಕು, ಯಾಕಂದರೆ ನಾನು ಹೋಗಿ ನಿಮಗಾಗಿ ಸ್ಥಳವನ್ನು ಸಿದ್ಧ ಮಾಡುತ್ತೇನೆ. ಹಲ್ಲೆಲೂಯಾ. ಯೇಸು ಹೋಗಿ ಏನು ಮಾಡ್ತಾನ? ಸ್ಥಳವನ್ನು ಸಿದ್ಧ ಮಾಡುತ್ತಾನೆ. ಎಲ್ಲಿ? ಪರಲೋಕದಲ್ಲಿ. ಹಲ್ಲೆಲೂಯಾ. ನೋಡ್ರಿ, ಆತನು ಪ್ರಾಣ ಕೊಡುವುದು ಮಾತ್ರವಲ್ಲದೆ ಆತ ನಮಗಾಗಿ ಸ್ಥಳವನ್ನು ಕೂಡ ಸಿದ್ಧ ಮಾಡುತ್ತಾ ಇದ್ದಾನೆ ಪರಲೋಕದಲ್ಲಿ. ಹಲ್ಲೆಲೂಯಾ. ಯಾಕಂದರೆ ಆತನು ಹೋಗಿ ಏನು ಮಾಡ್ತಾನ? ಪರಲೋಕದಲ್ಲಿ ನಮಗಾಗಿ ಬಿಡಾರ ಅಂದರೆ ಸ್ಥಳವನ್ನು ಸಿದ್ಧ ಮಾಡಲು ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಹೋಗಿರುವಂಥ ದೇವರು ಅಲ್ಲಿ ಒಂದು ಮಾತು ಹೇಳ್ತಾನೆ. ಏನಪ್ಪ ಮಾತಂದರೆ, ನಾನು ಹೋಗಿ ನಿಮ್ಮ ಬಳಿಗೆ ಆದರಣಕರ್ತನನ್ನು ಅಂದರೆ ಪರಿಶುದ್ಧಾತ್ಮನನ್ನು ಕಳಿಸೆಂದು ತಂದೆಯನ್ನು ಬೇಡಿಕೊಳ್ಳುತ್ತೇನೆ. ಹಲ್ಲೆಲೂಯಾ. ಏನು? ನಾನು ಹೋಗ್ತೀನಿ, ನನಗೆ ಹೋಗಿ ಅಲ್ಲಿ ನಿಮಗಾಗಿ ಸ್ಥಳವನ್ನು ಸಿದ್ಧ ಮಾಡ್ತೇನೆ. ಸ್ಥಳ ಅಂದರೆ ಎಲ್ಲರಿಗೆ ಸಿದ್ಧ ಮಾಡಕ್ಕೆ ದೇವರು. ಹಲ್ಲೆಲೂಯಾ. ಯಾರ್ಯಾರು ಆತನ ಹೆಸರಿನಲ್ಲಿ ದೀಕ್ಷಾಸ್ನಾನ ತೆಗೆದುಕೊಂಡಿರ್ತಾರೋ ಅವರಿಗೆ ಮಾತ್ರ ಅಲ್ಲಿ ದೇವರು ಸ್ಥಳವನ್ನು ಸಿದ್ಧ ಮಾಡುತ್ತಾನೆ. ಹಲ್ಲೆಲೂಯಾ. ಮತ್ತು ಅದರಲ್ಲಿ ಕೂಡ ಅವರವರಿಗೆ ಕೊಡತಕ್ಕಂಥ ಪ್ರತಿಫಲ ಅಲ್ಲಿ ಕೂಡ ಇರುತ್ತೆ. ಹಲ್ಲೆಲೂಯಾ. ಹಂಗಾಗಿ ಯೇಸು ಕ್ರಿಸ್ತನು ಅಲ್ಲಿ ಒಂದು ಮಾತು ಶಿಷ್ಯರಿಗೆ ಹೇಳ್ತಾನೆ. ಯಾಕಂದರೆ ದೇವರು ಶಿಷ್ಯರ ಬಳಿಯಲ್ಲಿದ್ದಾಗ ಯಾವ ಕೊರತೆ ಉಂಟಾಗಿಲ್ಲ. ಹಲ್ಲೆಲೂಯಾ. ಏನು? ಯೇಸು ಕ್ರಿಸ್ತನು ಶಿಷ್ಯರ ಬಳಿಯಲ್ಲಿದ್ದಾಗ ಅವರು ಆತ್ಮದಲ್ಲಿ ಬಲ ಹೊಂದುತ್ತಾ ಅವರು ಸತ್ತವರನ್ನು ಬದುಕಿಸುವುದು ಕೂಡ, ಯೇಸು ಸ್ವಾಮಿ ಬದುಕಿಸಿರುವಂಥದ್ದು ಕೂಡ ಅವರು ನೋಡಿರಲ್ಲ. ಹಂಗಾಗಿ ಯೇಸುವನ್ನು ಬಿಡುವಂಥದ್ದು ಅವರಿಗೆ ಮನಸ್ಸು ಬರ್ತಾ ಇಲ್ಲ. ಹಂಗಾಗಿ ಅಯ್ಯ ನೀನು ಹೋಗ್ಬೇಡ ಅಂತೇಳಿ ಶಿಷ್ಯರು ಹೇಳ್ತಾ ಇದ್ದಾರೆ. ಅಯ್ಯ ನೀನು ಹೋಗ್ಬೇಡ ಅಂದರೆ ದೇವರು ಇಲ್ಲ, ನಾನು ಹೋಗಿ ನಿಮ್ಮ ಬಳಿಗೆ ನಾನು ಆದರಣಕರ್ತನು ಅಂದರೆ ಪರಿಶುದ್ಧಾತ್ಮನ ದೇವರನ್ನು ನಾನು ನಿಮಗೆ ಕಳುಹಿಸುತ್ತೇನೆ, ದೇವರ ಹತ್ರ ಕೇಳಿ ನಾನು ಕಳಿಸ್ತೇನೆ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಆ ಪರಿಶುದ್ಧಾತ್ಮ ನಮ್ಮೊಳಗೆ ಬರುವಾಗ ಏನು ನಮ್ಮ ಕೈಯಲ್ಲಿ ಆಗದಂಥ ಕಾರ್ಯಗಳು ಕೂಡ ಆಗುತ್ತವೆ. ಕಳೆದ ವಾರ ನಾವು ವಾಕ್ಯ ಕೇಳಿದ್ದೀವಿ. ವಾಕ್ಯ ಜನಕ್ಕೆ ನೆನಪೈತೆ. ದಾವೀದನೊಳಗೆ ದೇವರ ಆತ್ಮ ಬಂತು. ಹಲ್ಲೆಲೂಯಾ. ಅಭಿಷೇಕ ದೇವರ ಆತ್ಮ ಇತ್ತು. ಸೌಲನೊಳಗೆ ದುರಾತ್ಮ ಇತ್ತು. ಹಲ್ಲೆಲೂಯಾ. ಅದೇ ರೀತಿ ಯೇಸು ಸ್ವಾಮಿಯಲ್ಲಿ ಆದರಣಕರ್ತನು ಹಲ್ಲೆಲೂಯಾ ಪವಿತ್ರಾತ್ಮನನ್ನು ಕಳಿಸುತ್ತಾ ಇದ್ದಾನೆ. ಹಲ್ಲೆಲೂಯಾ. ಏನು ಕಳಿಸ್ತಾ ಇದ್ದಾನೆ ದೇವರು? ಪರಿಶುದ್ಧಾತ್ಮವನ್ನು ಕಳಿಸುತ್ತಾ ಇದ್ದಾನೆ. ಅವಾಗ ಕಳಿಸಿದಾಗ ದೇವ್ರು ನೋಡ್ರಿ, ಕೊನೆಗೆ ಹೋಗ್ಬೇಕಾದ್ರೂ ಕೂಡ ಒಂದು ಬಹುಮಾನ ಕೊಟ್ಟು ಹೋಗ್ತಾ ಇದ್ದಾನೆ. ಏನು ಆ ಬಹುಮಾನ ಅಂದರೆ ಪರಿಶುದ್ಧಾತ್ಮ ನಮ್ಮ ಜೊತೆಗಿರುವಂಥದ್ದು. ಹಲ್ಲೆಲೂಯಾ. ಏನು? ಪರಿಶುದ್ಧಾತ್ಮ ನಮ್ಮ ಜೊತೆಗಿರುವಂಥದ್ದು. ಪರಿಶುದ್ಧಾತ್ಮ ಅಂದರೆ ನಾರ್ಮಲ್ ಅಲ್ಲ ಅದು. ಹಲ್ಲೆಲೂಯಾ. ನಾವು ದೀಕ್ಷಾಸ್ನಾನ ಹೆಂಗೆ ತಗೊಂಡ್ಕೊಳ್ತೀವಳು? ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ನಾವು ದೀಕ್ಷಾಸ್ನಾನ ತೆಗೆದುಕೊಳ್ತೀವಲ್ಲ. ಯಾಕೆ ಪವಿತ್ರಾತ್ಮನನ್ನು ತೆಗೆದುಹಾಕಿದಾಗ ಬರುವುದಿಲ್ಲ? ಯಾಕಂದರೆ ಆ ಪವಿತ್ರಾತ್ಮನು ಕಾಣದೆ ನಮ್ಮೊಳಗೆ ಇದ್ದುಕೊಂಡು ನಮಗೆ ಏನು ಬೇಕು, ನಾವು ಆತ್ಮದಲ್ಲಿ ಯಾವ ರೀತಿ ನಡಿಬೇಕು ಎಂಬುದಾಗಿ ಕಲಿಸಿಕೊಡುತ್ತದೆ. ಹಲ್ಲೆಲೂಯಾ. ಹಂಗಾಗಿ ಈ ಶಿಷ್ಯರಲ್ಲಿ ಕೇಳಿಕೊಂಡಾಗ ದೇವರು ಪವಿತ್ರಾತ್ಮನು ಕಳಿಸಿದ. ಹಲ್ಲೆಲೂಯಾ. ಯಾವಾಗ ಕಳಿಸ್ತಾನಂದರೆ
ಪವಿತ್ರಾತ್ಮ ನಾವು ಹೆಂಗೆ ಹೊಂದುತ್ತೀವಪ್ಪ ಅಂದರೆ, ಯಾರಾದರೂ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿ ಸಭೆಯಾಗಿ ಆತನ ಮಕ್ಕಳಾಗಿ ಆತನ ಶಿಷ್ಯರಾಗಿ ಕರೆಯುವುದಕ್ಕೆ ಇಷ್ಟಪಡುತ್ತಾರೋ ಅವರೆಲ್ಲರಿಗೆ ದೇವರು ಉಚಿತವಾದ ಪವಿತ್ರಾತ್ಮನು ದಯಪಾಲಿಸಲು ಇಷ್ಟವುಳ್ಳವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಸಂದರ್ಭ ಹೇಳ್ತೀನಿ ನಾನು. ಒಬ್ಬ ವ್ಯಕ್ತಿ ಆರಾಮಿಲ್ಲ ಅಂದರೆ ಡಾಕ್ಟ್ರ್ ಬಳಿಗೆ ಹೋಗ್ಬೋದು. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ ಆರಾಮಿಲ್ಲ ಅಂದರೆ ಎಲ್ಲಿ ಹೋಗ್ಬೋದು? ಡಾಕ್ಟ್ರ್ ಬಳಿಗೆ ಹೋಗ್ಬೋದು. ಅದೇ ಸಮಾಧಾನ ಇಲ್ಲ ಅಂದರೆ ಎಲ್ಲಿಗೆ ಹೋಗ್ತಾನ? ಎಲ್ಲಿಗೆ ಹೋಗ್ತಾನ? ಒಂದು ವೇಳೆ ನಮಗೆ ಸಮಾಧಾನ ಬೇಕು, ಇಷ್ಟು ದುಡ್ಡು ಕೊಡ್ತೀನಿ, ನಮ್ಮ ಮನೆ ಅಂತಸ್ತು ಆಸ್ತಿ ಎಲ್ಲ ಕೊಡ್ತೀನಿ, ತಗೊಂಡು ನನಗೆ ಸಮಾಧಾನ ಕೊಡಂದ್ರೆ ಕೊಡ್ತಾರ ಯಾರನ್ನ? ಇಲ್ಲ. ಹಲ್ಲೆಲೂಯಾ. ಅದೇ ರೀತಿ ಬೈಬಲಲ್ಲಿ ಕೂಡ ಸೀಮೋನ್ ಅಂತೇಳಿ ಒಬ್ಬ ವ್ಯಕ್ತಿ ಇದ್ದಾನೆ. ಪೇತ್ರ ಸೀಮೋನ್ ಅಲ್ಲ, ಇನ್ನೊಬ್ಬ ವ್ಯಕ್ತಿ ಕೂಡ. ಅಯ್ಯ, ನಾನು ಏನು ಕೊಟ್ಟು ಈ ಪವಿತ್ರಾತ್ಮವನ್ನು, ನಾನು ಈ ಆತ್ಮವನ್ನು ಕೊಂಡುಕೊಳ್ಳುವೆನು ಅಂತ ಹೇಳಿದಾಗ ಪೇತ್ರನ ಒಂದು ಮಾತು ಹೇಳ್ತಾನಲ್ಲಿ. ಏನಂತಪ್ಪ ಅಂದರೆ, ಹಣದಿಂದ ಕೊಂಡುಕೊಳ್ಳುವಂಥ ಪವಿತ್ರಾತ್ಮ ಅಲ್ಲ ಇದು. ಹಲ್ಲೆಲೂಯಾ. ಏನಿದು? ಹಣದಿಂದ ಕೊಂಡುಕೊಳ್ಳುವಂಥ ಪವಿತ್ರಾತ್ಮ ಅಲ್ಲ. ಹಲ್ಲೆಲೂಯಾ. ಎದರಿಂದ ಕೊಂಡುಕೊಳ್ಳುವಂಥ ಪವಿತ್ರಾತ್ಮ ಇದು? ದೇವರು ನಮ್ಮನ್ನು ತನ್ನ ರಕ್ತದಿಂದ ನಮ್ಮನ್ನು ಕೊಂಡುಕೊಂಡಿದ್ದಾನಲ್ಲ, ನಾವು ಆತನಿಗೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವಾಗ ಆ ಪವಿತ್ರಾತ್ಮ ನಮ್ಮೊಳಗೆ ಬರುತ್ತದೆ. ಹಲ್ಲೆಲೂಯಾ. ಏನು ಬರ್ತದೆ? ಪವಿತ್ರಾತ್ಮ ಬರ್ತದೆ. ಒಂದು ವೇಳೆ ಆರಾಮಿಲ್ಲ ಅಂದರೆ ನಾವು ಹಾಸ್ಪಿಟ್ಲ್ಗೆ ಹೋಗಿ ದುಡ್ಡಿಟ್ಟು ಆರಾಮ ಆಗಬಹುದು, ಆದರೆ ಪವಿತ್ರಾತ್ಮ ಆಗಲಿ ಸಮಾಧಾನವಾಗಲಿ ಇವು ಯಾವು ಸಿಗುವುದಿಲ್ಲ. ನಾವು ಎಷ್ಟೇ ಹಣ ಕೊಟ್ಟರು ಸಿಗುವುದಿಲ್ಲ. ಅದು ಯಾರಿಂದ ಸಿಗುತ್ತದೆ? ಅದು ದೇವರಿಂದ ಮಾತ್ರ ಸಿಗುತ್ತದೆ. ಹಲ್ಲೆಲೂಯಾ. ಅದು ಸಿಗಬೇಕಂದ್ರೆ ನಮ್ಮ ಹೃದಯ ಹೆಂಗಿರಬೇಕು? ಪರಿಶುದ್ಧವಾಗಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಸೀಮೋನನಿಗೆ ಪೇತ್ರ ಹೇಳ್ತಾನೆ, ನೀನು ಪವಿತ್ರಾತ್ಮನು ಕೊಂಡುಕೊಳ್ಳುವುದಕ್ಕೆ ಆಗುವುದಿಲ್ಲ. ಯಾಕಪ್ಪ ಅಂದರೆ ನಿನ್ನ ಹೃದಯ ಘೋರ ದುಷ್ಟದಿಂದ, ದುರ್ನೀತಿ ಬಂಧನಗಳಿಂದ ಕಟ್ಟಿ ಹಾಕಲ್ಪಟ್ಟಿದೆ. ಹಂಗಾಗಿ ಅಂತೆ ಕಾರ್ಯಗಳು ಹೊಂದುವುದಕ್ಕೆ ನಿನಗೆ ಆಗುವುದಿಲ್ಲ. ಹಲ್ಲೆಲೂಯಾ. ಒಂದ್ಸಾರಿ ಆಲೋಚನೆ ಮಾಡ್ರಿ, ನಮ್ಮ ಹೃದಯ ಹೆಂಗೈತೆ ಎಂಬುದಾಗಿ. ಹಲ್ಲೆಲೂಯಾ. ಯಾಕಂದರೆ ಕಳೆದ ವಾರ ನಾನು ದಾವೀದನ ಬಗ್ಗೆ ಕೂಡ ಹೇಳಿದೆ. ದೇವರು ಮನುಷ್ಯರಂತೆ ಮುಖವನ್ನು ನೋಡದೆ ಹೃದಯವನ್ನು ನೋಡುವವನಾಗಿದ್ದಾನೆಂಬುದಾಗಿ. ಹಲ್ಲೆಲೂಯಾ. ಅದೇ ರೀತಿ ದೇವರು ಹೃದಯವನ್ನೇ ಪರೀಕ್ಷಿಸುವಂಥ ದೇವರು. ನಾವು ಯಾವ ರೀತಿ ಇದ್ದೇವೆ? ಆತ್ಮಾನುಸಾರವಾಗಿದ್ದೇವೆ ಅಥವಾ ಶರೀರಾನುಸಾರವಾಗಿದ್ದೇವೆ? ಹಲ್ಲೆಲೂಯಾ. ಈ ಸಮಯದಲ್ಲಿ ಇಬ್ಬರು ವ್ಯಕ್ತಿಗಳ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇಬ್ಬರು ವ್ಯಕ್ತಿಗಳು ಆಲಯಕ್ಕೆ ಬರ್ತಾ ಇರ್ತಾರೆ. ಹಲ್ಲೆಲೂಯಾ. ಇಬ್ಬರು ವ್ಯಕ್ತಿಗಳು ಆಲಯಕ್ಕೆ ಬಂದು ಏನು ಮಾಡ್ತಾ ಇದ್ದಾರೆ ಅಂದರೆ, ದೇವರಿಗೆ ಸ್ತೋತ್ರ ಮಾಡ್ತಾ ಇರ್ತಾರೆ. ಸ್ತೋತ್ರ ಮಾಡಿದ್ರೆ ಒಬ್ಬರು ಬೇಸ್ ಚೆನ್ನಾಗಿ ಆಡ್ತಾರ, ಎಲ್ಲ ಆಡ್ತಾರ, ಆದರೆ ಅವ್ರ ಜೀವಿತದಲ್ಲಿ ಏನು ಕಾರ್ಯ ನಡೀತಾ ಇಲ್ಲ. ಹಲ್ಲೆಲೂಯಾ. ಅವ್ರ ಜೀವಿತದಲ್ಲಿ ಯಾವ ಆಶೀರ್ವಾದಗಳು, ಯಾವುದೇ ಕೊರತೆಗಳು ನೀಗಿ ಹೋಗ್ತಾ ಇಲ್ಲ ಅವ್ರ ಮನೆಯಲ್ಲಿ. ಆದರೆ ಇನ್ನೊಬ್ಬ ವ್ಯಕ್ತಿ ಪ್ರೇಯರ್ ಮಾಡ್ತಾ ಇದ್ರೆ ಆ ವ್ಯಕ್ತಿ ಪ್ರಾರ್ಥನೆ ಮಾಡ್ದಂಗೆ ದೇವರು ಅವ್ರ ಕುಟುಂಬದಲ್ಲಿ ವಾಸ ಮಾಡುತ್ತಾ ಪರಿಶುದ್ಧಾತ್ಮ ಅವ್ರ ಜೊತೆಗೆ ಯಾವಾಗಲೂ ನೆಲೆಯಾಗಿದ್ದು ಅವರಿಗೆ ಒಂದೊಂದು ರೀತಿ ಅವರನ್ನು ಆಶೀರ್ವಾದ ಮಾಡ್ತಾ ಇರ್ತಾನೆ. ಈ ವ್ಯಕ್ತಿ ಸೇವಕನ ಹತ್ರ ಹೋಗಿ ಇನ್ನೊಬ್ಬ ವ್ಯಕ್ತಿ ಅಲ್ಲ, ಅಯ್ಯ ಆತ ಪ್ರಾರ್ಥನೆ ಮಾಡ್ತದನ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಯಾಕೆ ನನಗೆ ಆಶೀರ್ವಾದ ಬರ್ತಾ ಇಲ್ಲ? ಅವಾಗ ಆ ಸೇವಕ ಹೇಳಿದಂತೆ, ನೋಡು, ಪ್ರಾಕೃತ ಮನುಷ್ಯನಾಗಿ ಜೀವಿಸಬೇಡ. ಹಲ್ಲೆಲೂಯಾ. ಮನುಷ್ಯರು ನೋಡ್ತಾರೆ ಎಂಬುದಾಗಿ ನೀನು ಜೀವಿಸಬೇಡ. ಮನುಷ್ಯರು ನೋಡ್ತಾರೆ ಎಂಬುದಾಗಿ ನೀನು ಪ್ರಾರ್ಥಿಸಬೇಡ. ದೇವರನ್ನು ನೋಡು. ಏನು ನೋಡು? ದೇವರನ್ನು ನೋಡು. ದೇವರನ್ನು ಘನಪಡಿಸು. ಹಲ್ಲೆಲೂಯಾ. ಅವಾಗ ದೇವರು ಏನು ಮಾಡ್ತಾನ? ನಿನ್ನ ಕೊರತೆಗಳನ್ನು ನೀಗಿಸುತ್ತಾನೆ. ವಾಕ್ಯದಲ್ಲಿ ಹೇಳ್ತೆ, ಆತನ ಪ್ರಭಾವದ ಐಶ್ವರ್ಯತಕ್ಕಾಗಿ ಎಲ್ಲ ಕೊರತೆಗಳು ನೀಗಿಸ್ತಾನಂತೆ. ಯಾರು? ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಆತನ ಪ್ರಭಾವ ಎಂಥದ್ದು ಗೊತ್ತಾ? ದೆವ್ವಗಳನ್ನು ಓಡಿಸುವಂಥ ಪ್ರಭಾವ. ಆತನ ಪ್ರಭಾವ ಎಂಥದ್ದು ಗೊತ್ತಾ? ಸತ್ತವರನ್ನು ಬದುಕಿಸುವಂಥ ಪ್ರಭಾವ. ಆತನ ಪ್ರಭಾವ ಎಂಥದ್ದು ಗೊತ್ತಾ? ಯೇಸು ಸ್ವಾಮಿ ಇರುವಂಥ ಸಮಯದಲ್ಲಿ ಯಾವ ಕೊರತೆ ಕೂಡ ಅಲ್ಲಿ ಇಲ್ಲ. ಹಲ್ಲೆಲೂಯಾ. ಯಾಕೆ ಇಲ್ಲ ಹೇಳು? ಆತನ ಪ್ರಭಾವ ದೊಡ್ಡದ್ದು. ಹಲ್ಲೆಲೂಯಾ. ಆ ಪ್ರಭಾವ ನಮ್ಮೊಳಗೆ ಇರಬೇಕಂದ್ರೆ ಏನು ಮಾಡ್ಬೇಕು ನಾವು? ಮನುಷ್ಯರು ನೋಡ್ತಾರೆ ಎಂಬುದಾಗಿ ನಾವು ಜೀವಿಸಬಾರ್ದು. ದೇವರು ನಮ್ಮನ್ನು ನೋಡ್ತಾನೆ ಎಂಬುದಾಗಿ ನಾವು ಜೀವಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವ್ಯಕ್ತಿ, ಅಯ್ಯ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಏನು ಮತ್ತೆ
ಆತ ಪ್ರಾರ್ಥನೆ ಮಾಡ್ತಾನೆ. ಆದರೆ ಆತನು ನನಗಿಂತ ಬಡವ, ಆದರೆ ದಿನೇ 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 ಆಶೀರ್ವಾದ ಹೊಂದ್ತಾ ಇದ್ದೇನೆ, ನಾನು ಯಾಕೆ ದಿನೇ 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 ಬಡವ ಆಗ್ತಾ ಇದ್ದೀನಿ ಅಂದಾಗ ಒಂದು ಸಾರಿ ಆಲೋಚನೆ ಮಾಡು, ದೇವರಿಗೆ ವಿರುದ್ಧವಾಗಿ ಏನಾದರೂ ಮಾಡ್ತಿದ್ದೀಯೇನೋ ನೀನು. ಹಲ್ಲೆಲೂಯ. ದೇವರಿಗೆ ವಿರುದ್ಧವಾಗಿ ಏನಾದರೂ ನೀನು ಮಾಡ್ತಾ ಇದೆಯೇನೋ ಗಮನಿಸಿ ಎಂಬುದಾಗಿ ಆ ಸೇವಕ ಹೇಳಿದಾಗ, ಇಲ್ಲ ನಾನು ಏನು ಮಾಡಿಲ್ಲ. ನೋಡ್ರಿ, ಮನುಷ್ಯರ ಮುಂದೆ ಒಪ್ಪಿಕೊಳ್ಳೋದು ಸ್ವಲ್ಪ ಕಷ್ಟ ಅಲ್ಲ, ಯಾರೇ ಆಗಿರಲಿ. ಏನೋ ಈ ಕುಡಿತನ, ಏನೋ ಈ ಇಸ್ಪೆಟ್ಟು, ಮತ್ತಿನ್ನು ಯಾವ ಕೆಲವೊಂದು ಇರ್ತಾವಲ್ಲ ದುಶ್ಚಟಗಳು, ಅವು ಮಾತ್ರ ಒಪ್ಕೋಬೋದು. ಆದರೆ ರಹಸ್ಯವಾದ ಪಾಪಗಳನ್ನು ಮನುಷ್ಯರ ಮುಂದೆ ಒಪ್ಕೊಳ್ಳೋಕ್ಕಾಗಲ್ಲ. ಹಲ್ಲೆಲೂಯಾ. ಅವು ಯಾರ ಮುಂದೆ ಒಪ್ಕೊಳ್ಳೋಕೆ ಬೇಕೋ? ದೇವ್ರ ಮುಂದೆ ಒಪ್ಕೊಳ್ಬೇಕು. ಹಲ್ಲೆಲೂಯಾ. ಯಾಕಂದರೆ ದೇವರು ಆ ಪಾಪಗಳನ್ನು ಕೂಡ ತನ್ನ ರಕ್ತದಿಂದ ಏನು ಮಾಡ್ತಾನೆ ಗೊತ್ತಾ? ಎಲ್ಲವನ್ನು ಶುದ್ಧಿ ಮಾಡುತ್ತಾನೆ. ಹಲ್ಲೆಲೂಯಾ. ಏನು ಮಾಡ್ತಾನೆ ದೇವರು? ಎಲ್ಲವನ್ನು ಶುದ್ಧಿ ಮಾಡ್ತಾನೆ. ಯಾಕಂದರೆ ನಾವು ಆತ್ಮಾನುಸಾರವಾಗಿ ಇದ್ದರೆ ಹೆಂಗಿರುತ್ತೆ ಗೊತ್ತಾ? ನಾವು ದಿನೇ 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 ದೇವರಲ್ಲಿ ಅಭಿವೃದ್ಧಿ ಹೊಂದ್ತಾ ಇರ್ತೇವೆ. ಹಲ್ಲೆಲೂಯಾ. ನಾವು ಹೆಂಗಿರ್ತೇವೆ? ದಿನೇ 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 ಅಭಿವೃದ್ಧಿ ಹೊಂದ್ತಾ ಇರ್ತೇವೆ. ಅದೇ ಶರೀರಾನುಸಾರವಾಗಿ ಅಂದರೆ ಪ್ರಾಕೃತಿ, ಈ ಲೋಕ ಸಂಬಂಧವಾಗಿ ನಾವು ಜೀವಿಸಿದ್ರೆ ದಿನೇ 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 ಕಡಿಮೆಯಾಗುತ್ತಾ ಬರ್ತೇವೆ. ಹಲ್ಲೆಲೂಯಾ. ಯಾಕಂದರೆ ಪಾಪವು ಕೊಡುವಂಥದ್ದೇನು ಗೊತ್ತಾ? ಮರಣ, ಸಂಬಳ ಮರಣ. ಹಲ್ಲೆಲೂಯಾ. ಏನು ಕೊಡ್ತದೆ? ಪಾಪವು ಮರಣ ಕೊಡುತ್ತದೆ. ಆದರೆ ದೇವರ ಆತ್ಮವು ನಿತ್ಯ ಜೀವವನ್ನು ಕೊಡುತ್ತದೆ. ಚಪ್ಪಳ ತಟ್ಟೋಣ. ಹಲ್ಲೆಲೂಯಾ. ಏನು ಕೊಡ್ತದೆ? ನಿತ್ಯ ಜೀವವನ್ನು ಕೊಡುತ್ತದೆ. ಆ ನಿತ್ಯ ಜೀವಕ್ಕೆ ನೀವು ಹೋಗಲು ಇಷ್ಟಪಡ್ತೀರಾ? ಹಲ್ಲೆಲೂಯಾ. ಯಾಕೆಂದರೆ ನಾವು ಶರೀರಾನುಸಾರವಾಗಿ ಜೀವಿಸಬಾರ್ದು ಪ್ರಿಯ ದೈವ ಜನರೇ. ಹಲ್ಲೆಲೂಯಾ. ಬೈಬಲಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಧನವಂತನು ಮತ್ತು ಲಾಜರನು ಎಂಬುದಾಗಿ. ಹಲ್ಲೆಲೂಯಾ. ಏನೇನು? ಧನವಂತನು ಮತ್ತು ಲಾಜರನು. ಈ ವ್ಯಕ್ತಿ ಇಬ್ಬರು ಏನು ಮಾಡ್ತಾರಪ್ಪ ಅಂದರೆ, ಆ ಧನವಂತನು ತನ್ನ ಆಶಿಸಿದ ಸುಖವನ್ನೆಲ್ಲ ಏನು ಮಾಡ್ತಾನಪ್ಪ ಅಂದರೆ, ಭೂಮಿ ಮೇಲೆ ತನಗೆ ಹೆಂಗೆ ಇಷ್ಟ ಬರುತ್ತೆ, ತನಗೆ ಹೆಂಗ ಇಷ್ಟ ಬರುತ್ತೋ ಆ ರೀತಿ ಜೀವಿಸ್ತಾ ಇದ್ದಾನೆ. ಆದರೆ ಲಾಜರನು ತನ್ನ ಮನೆಯ ಬಾಗಿಲು ಮುಂದೆ ಕೂತ್ಕೊಂಡು ಕಾಯ್ತಾ ಇದ್ದಾನೆ. ಯಾಕೆ ಕಾಯ್ತಾನಂದರೆ, ಆತನು ಭಿಕ್ಷೆ ಬೇಡುವಂಥ ವ್ಯಕ್ತಿ. ಹಲ್ಲೆಲೂಯಾ. ಏನು? ಆತನು ಅಂದರೆ ಆತನಿಗೆ ಮೈಯೆಲ್ಲ ರೋಗ. ಯಾರಿಗೆ? ಲಾಜರನಿಗೆ. ಹಲ್ಲೆಲೂಯಾ. ಈ ಲಾಜರನಿಗೆ ಮೈಯೆಲ್ಲ ರೋಗ, ಧನವಂತನಿಗೆ ಮೈಯೆಲ್ಲ ಆರೋಗ್ಯ. ಆದರೆ ಅವರಿಬ್ಬರನ್ನು ಏನು ಮಾಡ್ತು ಗೊತ್ತಾ? ಮರಣ ಕರೆದಿತ್ತು. ಹಲ್ಲೆಲೂಯಾ. ಮರಣ ಏನು ಮಾಡ್ತು? ಕರೆದಿತ್ತು. ಎಲ್ಲಿಗೆ? ಬಂದ್ಬಿಡಿ, ಲೋಕ ಸಾಕು ನಿಮಗೆ. ಇಬ್ಬರನ್ನ ಮರಣ ಕರೀತು. ಯಾರನ್ನ? ಧನವಂತನನ್ನು ಮತ್ತು ಲಾಜರನನ್ನು. ಇಬ್ಬರನ್ನ ಮರಣ ಕರೆದಾಗ ಅಲ್ಲಿ ಯಾರು? ಧನವಂತನು ನರಕದಲ್ಲಿ ಯಾತನೆ ಪಡ್ತಾ ಇದ್ದಾನಂತೆ. ಹಲ್ಲೆಲೂಯಾ. ಯಾಕಂದರೆ ಈ ಧನವಂತನು ಪ್ರಕೃತಿ ಅನುಸಾರವಾಗಿ ಜೀವಿಸಿದ. ಈ ಲೋಕದಲ್ಲಿದ್ದಾಗ ಕುಡಿಯುವುದು, ಹಂಗೆ ದೇವರನ್ನು ಬೇಡ ಎನ್ನುವುದು, ಆ ರೀತಿ ಮಾಡ್ತಾ ಇದ್ದ. ಯಾರು? ಧನವಂತನು. ಆತನ ಏನು ಕೆಲಸಪ್ಪ ಅಂದರೆ, ಬೇಸು ಹೊಟ್ಟೆ ತುಂಬ ಊಟ ಮಾಡುವುದು ಮತ್ತು ಬೇಸು ಕುಡಿಯುವುದು ಮತ್ತು ಇನ್ನು ತನ್ನ ಹೆಸರು ಬರಲಂತೇಳಿ ದಾನ ಧರ್ಮ ಮಾಡೋದು. ದೇವರಿಗೆ ಮಹಿಮೆ ಆಗ್ಲಂತ ದಾನ ಧರ್ಮ ಮಾಡ್ತಾ ಇಲ್ಲ, ದೇವರು ಕೊಟ್ಟನಂತ ದಾನ ಧರ್ಮ ಮಾಡ್ತಾ ಇಲ್ಲ. ಈ ಧನವಂತನ ಹೆಸರು ಹೇಳ್ಕೊಳ್ಬೇಕು ಎಲ್ಲರೂ. ಹಲ್ಲೆಲೂಯಾ. ಆ ರೀತಿ ಈ ಧನವಂತನು ಇಲ್ಲಿ ಭೂಮಿ ಮೇಲೆ ಆ ರೀತಿ ಜೀವಿಸಿದ. ಹಲ್ಲೆಲೂಯಾ. ಲಾಜರನು ಆ ರೀತಿ ಜೀವಿಸಲಿಲ್ಲ ಪ್ರಿಯ ದೇವಜನರೇ. ಯಾಕಂದರೆ ಧನವಂತನು ತಿನ್ನುವಂಥ ಆಹಾರ ಬಿಸಾಕ್ತಾರೆ ನೋಡು. ಆ ಬಿಸಾಕುವಂಥ ಆಹಾರವನ್ನು ತಿನ್ನುವುದಕ್ಕೆ ಎದುರು ನೋಡಿದ ಯಾರು? ಲಾಜರು. ಹಲ್ಲೆಲೂಯಾ. ನೋಡ್ರಿ, ಧನವಂತನು ಸುಖವಾಗಿ ಜೀವಿಸಿದ ಈ ಭೂಲೋಕದಲ್ಲಿ. ಸುಖವಾಗಂದ್ರೆ ಈ ಲೋಕ ತನಗೇನು ಬೇಕಪ್ಪ, ಮನೆ ಕಟ್ಟಬೇಕಾ ಮನೆ ಕಟ್ತಾನ. ಹಲ್ಲೆಲೂಯಾ. ಕಾರ್ ತಗೋಬೇಕಾ ಕಾರ್ ತಗೊಂತಾನ. ಹಲ್ಲೆಲೂಯಾ. ಆ ರೀತಿ ಜೀವಿಸಿದ. ಅಲೆಕ್ಸಾಂಡರ್ ಅಂತ ಕೂಡ ಒಬ್ಬ ವ್ಯಕ್ತಿ ಇದ್ದಾನೆ. ಆತನು ಹಿಸ್ಟ್ರಿಯಲ್ಲಿ ಒಬ್ಬ ವ್ಯಕ್ತಿ ಅಲೆಕ್ಸಾಂಡರ್ ಅಂತಿದ್ದಾನೆ. ಆತನು ಇಡೀ ಪ್ರಪಂಚವನ್ನೇ ಗೆಲ್ಲಬೇಕು ಅನ್ಕೊಂಡ, ಎಲ್ಲವನ್ನು ಸಂಪಾದಿಸಿಕೊಂಡ. ಆದರೆ ಲಾಸ್ಟಿಗೆ ಹೋಗ್ಬೇಕಾದ್ರೆ ಅಲ್ಲಿ ವೈದ್ಯರಿಗೆ ಹೇಳ್ತಾನಂತೆ. ಏನಂತ ಅಂದರೆ, ಅಯ್ಯ ಆತನಿಗೆ ಒಂದು ಸೊಳ್ಳೆ ಕಡಿತದೆ. ಯಾರಿಗೆ? ಅಲೆಕ್ಸಾಂಡ್ರಿಗೆ ಒಂದು ಸೊಳ್ಳೆ ಕಡಿದಾಗ
ಆತನಿಗೆ ಮಲೇರಿಯಾ ರೋಗ ಬಂದು ಸಾಯ್ತಾನೆ. ಹಲ್ಲೆಲೂಯ. ಅಲೆಕ್ಸಾಂಡ್ರು ಸತ್ತಂತ ಆ ವ್ಯಕ್ತಿ ಸಾಯೋಕ್ಕಿಂತ ಮುಂಚೆ ಡಾಕ್ಟ್ರಿಗೆ ಹೇಳ್ತಾನೆ, ಯಾಕಂದರೆ ವೈದ್ಯರು ನನ್ನನ್ನು ಕೈ ಇಡಲಿಲ್ಲ, ನನ್ನ ಆಸ್ತಿ ಹಣವು ನನ್ನ ಕೈ ಇಡಲಿಲ್ಲ, ಹಂಗಾಗಿ ನನ್ನ ಪೆಟ್ಟಿಗೆ ಒಳಗೆ ಇಡಬೇಕಾದ್ರೆ ಎರಡು ಆ ಕಡೆ ಈ ಕಡೆ ಹೋಲ್ ಮಾಡಿ ಎರಡು ಕೈ ಹೊರಗೆ ಇಟ್ಟು ತಗೊಂಡೋಗ್ರು ನನ್ನ. ಯಾಕೆ? ಈ ಲೋಕದಲ್ಲಿ ಏನೇ ಸಂಪಾದಿಸಿದ್ರು ತೆಗೆದುಕೊಂಡೋಕ್ಕಾಗತ್ತಾ? ಹಲ್ಲೆಲೂಯ. ನೀನು ಏನೇ ಸಂಪಾದಿಸಿದ್ರು ತೆಗೆದುಕೊಂಡೋಕ್ಕಾಗತ್ತಾ? ಆದರೆ ಒಳ್ಳೆತನ ಸಂಪಾದಿಸಬೇಕು. ಆತ್ಮೀಯ ರೀತಿಯಲ್ಲಿ ಬಲ ಹೊಂದಿದ್ರೆ ಮಾತ್ರ ಆ ಆತ್ಮವು ದೇವರ ಹತ್ರ ನಿಂತುಕೊಂಡಾಗ ಬಲ ನಂಬಿಗಸ್ತನಾದ ಒಳ್ಳೆ ಆಳು ಅಂತ ಹೇಳ್ತದೆ. ಹಲ್ಲೆಲೂಯ. ಏನು ಹೇಳ್ತದೆ? ಬಲ ನಂಬಿಗಸ್ತನಾದ ಒಳ್ಳೆ ಆಳು ಅಂತ ಹೇಳ್ತದೆ. ಯಾವಾಗ? ಆತ್ಮಾನುಸಾರವಾಗಿ ಜೀವಿಸಿದಾಗ. ಹಲ್ಲೆಲೂಯ. ಈ ಧನವಂತನು ಕೂಡ ತನಗೆ ಹೆಂಗ ಇಷ್ಟ ಬರುತ್ತೋ ಆ ರೀತಿ ಜೀವಿಸಿದ ಲಾಜರನು ಆದರೆ ಕಾಯ್ತಾ ಇದ್ದಾನೆ, ಈ ಊಟ ಕೊಡ್ತಾರೇನೋ ಅಂತೇಳಿ ಕಾಯ್ತಿರುವಂಥ ಆ ವ್ಯಕ್ತಿಯನ್ನು ಮತ್ತು ಈ ಧನವಂತನನ್ನು ಮರಣ ಕರೆದುಕೊಳ್ಳಿತು. ಹಲ್ಲೆಲೂಯ. ಯಾರೇ ಅನ್ನಬಹುದು, ಮರಣ ನನ್ನ ಏನು ಮಾಡಕ್ಲೆಂಬುದಾಗಿ, ಮರಣ ನನ್ನ ಏನು ಮಾಡಕ್ಲೆಂಬುದಾಗಿ ಅನ್ನಬಹುದು. ಆದರೆ ಪೌಲನು ಒಂದು ಮಾತು ಹೇಳಿದಾನೆ, ಏನಂತಂದರೆ, ನಾನು ಬದುಕುವುದಾದರೆ ಕ್ರಿಸ್ತನೇ, ನನಗೆ ಸಾವಾದರೆ ಲಾಭ. ಯಾಕೆ ಲಾಭ ಅಂತಂದರೆ ಪೌಲನು ಯಾಕೆ ಲಾಭ ಅಂದನು ಗೊತ್ತಾ? ಆತನು ಆತ್ಮಾನುಸಾರವಾಗಿ ಜೀವಿಸಿದ್ರಿಂದ ಆ ಮಾತೇಳನೆ. ಆತ್ಮಾನುಸಾರವಾಗಿ ಜೀವಿಸುವವರು ಲಾಜರನಂತೆ ಪರಲೋಕದಲ್ಲಿರ್ತಾರೆ. ಹಲ್ಲೆಲೂಯ. ಹೆಂಗಿರ್ತಾರೆ? ಪರಲೋಕದಲ್ಲಿ ಲಾಜರನಂತೆ ಇರ್ತಾರೆ. ಈ ಲಾಜರನು ಮತ್ತು ಈ ಧನವಂತನು ಎಲ್ಲಿಗೆ ಹೋದ್ರು? ಈ ಧನವಂತನು ನರಕಕ್ಕೆ ಹೋದ, ಲಾಜರನು ಎಲ್ಲಿಗೋದ? ಪರಲೋಕಕ್ಕೆ ಹೋದ. ಹಲ್ಲೆಲೂಯ. ಪರಲೋಕಕ್ಕೆ ಹೋಗೋದು ಮಾತ್ರ ಅಲ್ಲದೆ ಅಬ್ರಾಮನ ಎದೆಗೆ ಒರಗಿಕೊಂಡ. ಹಲ್ಲೆಲೂಯ. ಎಲ್ಲಿಗೆ ಹೊರಗಿಕೊಂಡ ಲಾಜರು? ಅಬ್ರಾಮನ ಎದೆಗೆ. ಹಲ್ಲೆಲೂಯ. ನಾವು ಚಿಕ್ಕ ಮಕ್ಕಳನ್ನ ಎತ್ಕೊಂಡು ಅವ್ರು ಏನು ಮಾಡ್ತಾರೆ ಗೊತ್ತಾ? ಎದೆ ಮೇಲೆ ಹಂಗೇ ಮನ್ಸ್ಕೊಂಡ್ರೆ ಮಕ್ಕಂತಾರೆ. ಯಾಕೆ ಹೇಳು? ಆ ಒಂದು ನೆಮ್ಮದಿ. ಲಾಜರನು ಯಾಕೆ ಅಲ್ಲಿ ಅಬ್ರಾಮನ ಎದೆಗೆ ಒರಗಿಕೊಂಡಂದ್ರೆ ಅದೊಂದು ಆದರಣೆ ನೀಡುವಂಥದ್ದು. ಹಲ್ಲೆಲೂಯ. ಆ ಅಪ್ಪಿಕೊಳ್ಳುವಂಥದ್ದುಗೆ ಸೂಚನೆ ಏನಪ್ಪಾ ಅಂದರೆ ಸಮಾಧಾನವನ್ನು, ಧೈರ್ಯವನ್ನು ನೀಡುವಂಥದ್ದು. ಹಲ್ಲೆಲೂಯ. ಭೂಲೋಕದಲ್ಲಿ ಲಾಜನಿಗೆ ಯಾರೂ ಸಹಾಯ ಮಾಡಲಿಲ್ಲ. ಆತನು ರೋಗದಲ್ಲಿ ಜೀವಿಸಿದ, ಒಂದೊತ್ತು ಊಟವಿಲ್ಲದ್ದು ಕೂಡ ಜೀವಿಸಿದ. ಆದರೆ ದೇವರು ಆತನನ್ನು ಪರಲೋಕದಲ್ಲಿ ತನ್ನ ಎದೆಗೆ ಒರಗಿಸಿಕೊಂಡ. ಹಲ್ಲೆಲೂಯ. ಯಾರು? ಅಬ್ರಾಮನು ತನ್ನ ಎದೆಗೆ ಒರಗಿಸಿಕೊಂಡ. ಹಲ್ಲೆಲೂಯ. ಏನು ಮಾಡ್ದ? ಅಬ್ರಾಮನು ತನ್ನ ಎದೆಗೆ ಒರಗಿಸಿಕೊಂಡ. ನೋಡ್ರಿ, ಈ ಲೋಕದಲ್ಲಿ ಕಷ್ಟಪಟ್ಟಂತ ಲಾಜರ್ನನ್ನು ದೇವರು ಏನು ಮಾಡ್ದ? ಅಲ್ಲಿ ಅಬ್ರಾಮನ ಎದೆಗೆ ಒರಗಿಸಿಕೊಂಡನು. ಹಲ್ಲೆಲೂಯ. ಅದೇ ರೀತಿ ನಾವು ಕೂಡ ಕಷ್ಟ ಬಂತಂದ್ರೆ ದೇವ್ರನ್ನ ಬಿಟ್ಟು ಹೋಗಬಾರ್ದು, ಶಾರೀರಿಕವಾಗಿ ಜೀವಿಸಬಾರ್ದು. ಹಲ್ಲೆಲೂಯ. ಯಾವಾಗ ಆದರೆ ನಾವು ಶಾರೀರಿಕವಾಗಿ ಜೀವಿಸ್ತೀವಿ ಅಂದರೆ ನಾವು ದೀಕ್ಷಾಸ್ನಾನ ತೆಗೆದುಕೊಂಡಿರಲಿ ಅಥವಾ ತೆಗೆದುಕೊಳ್ಳದೇ ಇರಲಿ, ಈ ವಾಕ್ಯವನ್ನು ಕೇಳುವಂಥ ಪ್ರಿಯ ದೈವ ಜನರಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ನಾವು ಶಾರೀರಿಕವಾಗಿ ಜೀವಿಸಿದರೆ ನಮಗೂ ಮರಣ ತಪ್ಪುವುದಿಲ್ಲ, ಆತ್ಮಿಕವಾಗಿ ಜೀವಿಸುವಂಥವರಿಗೂ ಮರಣ ತಪ್ಪುವುದಿಲ್ಲ. ಆದರೆ ಒಂದು ನ್ಯಾಯ ತೀರ್ಪಿದೆ. ಹಲ್ಲೆಲೂಯ. ಆ ನ್ಯಾಯ ತೀರ್ಪಿನಲ್ಲಿ ನಾವು ಸ್ಟಡಿಯಾಗಿ ನಿಂದಿರಬೇಕು ಮತ್ತು ನಮಗೆ ನ್ಯಾಯ ತೀರ್ಪಿನಲ್ಲಿ ಜಯ ಬರಬೇಕಂದ್ರೆ ನಾವು ಏನು ಮಾಡಿರಬೇಕು? ಈ ಲೋಕದಲ್ಲಿ ದೇವರಿಗಾಗಿ ಜೀವಿಸಬೇಕು. ಹಲ್ಲೆಲೂಯ. ಶಾರೀರಿಕವಾಗಿ ಜೀವಿಸಿದಲ್ಲ, ಈ ಧನವಂತನು ಶಾರೀರಿಕವಾಗಿ ಜೀವಿಸಿದ. ಆದರೆ ಜೀವಿಸಿದಂಥ ಆ ವ್ಯಕ್ತಿ ಏನಾಯ್ತಂದ್ರೆ ನರಕಕ್ಕೆ ಹೋದ. ಹಲ್ಲೆಲೂಯ. ಎಲ್ಲಿಗೆ ಹೋದ ಧನವಂತನು? ನರಕಕ್ಕೆ ಹೋದ. ಯಾಕಪ್ಪ ನರಕಕ್ಕೆ ಹೋದ ಅಂದರೆ ಈತನು ತನ್ನ ಹೆಸರಿಗೆ ಬರಬೇಕಂತೇಳಿ ದಾನ ಧರ್ಮಗಳು ಮಾಡ್ದ. ಹಲ್ಲೆಲೂಯ. ಈತನು ಏನು ಮಾಡ್ದ? ದಾನ ಧರ್ಮಗಳು ಮಾಡ್ದ. ನೋಡ್ರಿ, ಲಾಜರನ್ನು ನೋಡಿ ಅಯ್ಯ ಇದು ಮೋಸ. ಯಾರಂತಂದ್ರೆ ಗೊತ್ತ ಈ ಮಾತು? ಧನವಂತ ಅಂತದನೆ. ಏನಂತೇಳಿ? ಅಯ್ಯ ನೀನು ಮಾಡುವಂಥದ್ದು ಮೋಸ. ಯಾಕಂದರೆ ಲಾಜರನು ಯಾರಿಗೆ ಏನು ಕೊಟ್ಟಿಲ್ಲ, ಲಾಜರನು ಯಾರಿಗೆ ಏನು ಸಹಾಯ ಮಾಡಿಲ್ಲ. ನಾನಾದರೆ ಎಲ್ಲರಿಗೂ ಸಹಾಯ ಮಾಡೀನಿ. ಭೂಲೋಕದಲ್ಲಿ ನನಗೆ ಎಷ್ಟೋ ಆಸ್ತಿ ಐತೆ, ಆದರೆ ನೀನು ಮಾಡುವಂಥದ್ದು ಬಹಳ ಮೋಸ ಎಂಬುದಾಗಿ ಹೇಳ್ದ. ಆದರೆ ಅಬ್ರಾಮನ್ ಹೇಳ್ತಾನ, ನೋಡಪ್ಪ, ನೀನು ಆಶಿಸಿದ ಸುಖವು ನೀನು ಎಲ್ಲಿ ಹೊಂದಿ?
ಭೂಲೋಕದಲ್ಲಿ ಹೊಂದಿ. ಆದರೆ ಲಾಜರನು ಕಷ್ಟವನ್ನು ಅನುಭವಿಸಿದ. ಹಲ್ಲೆಲೂಯಾ. ಕಷ್ಟ ಅಂದ್ರೆ ಏನು ಗೊತ್ತಾ? ನಾವು ಶಾರೀರಿಕವಾಗಿ ನಮ್ಮ ಹತ್ರ ಹಣ ಇದ್ರು ಇಲ್ಲದೆ ಇದ್ರು ಏನೇ ಕಷ್ಟ ಇದ್ರು ಅದು ಕಷ್ಟ ಅಲ್ಲ. ಆತ್ಮಿಕ ರೀತಿಯಲ್ಲಿ ಲೋಕವು ನಮಗೆ ಒಂದೊಂದು ರೀತಿಯಾಗಿ ಬಲಹೀನತೆಗಳು ಬರ್ತವೆ. ಆ ಕಷ್ಟಗಳಿಂದ ನಾವು ಪಾರಾಗಬೇಕು. ಹಲ್ಲೆಲೂಯಾ. ಆ ಕಷ್ಟಗಳಿಂದ ಯಾರು ಪಾರಾದ್ರು? ಲಾಜರನು ಪಾರಾದ. ಹಲ್ಲೆಲೂಯಾ. ಅಂದ್ರೆ ಲಾಜರನು ಅವಕ್ಕೆ ಹತ್ತಿರವಾಗಲಿಲ್ಲ. ಶರೀರದಾಸೆ, ನೇತ್ರಾಸೆ, ಬದುಕು ಬಾಳಿನ ಈ ಮೂರುಗಳನ್ನು ಯಾರು ಜಯಿಸಿದ್ರು? ಲಾಜರನು ಜಯಿಸಿದ. ಆದರೆ ಧನವಂತನು ಜಯಿಸಲಿಲ್ಲ. ಹಲ್ಲೆಲೂಯಾ. ಜಯಿಸಲಾರದೆ ನರಕಕ್ಕೆ ಹೋದ ಲಾಜರನು ಜಯಿಸಿದ. ಆದರೆ ಭೂಲೋಕದಲ್ಲಿ ಕಷ್ಟವನ್ನು ಕೂಡ ಶಾರೀರಿಕವಾಗಿ ಕಷ್ಟವನ್ನು ಅನುಭವಿಸಿದ. ಪರಲೋಕಕ್ಕೆ ಹೋದ. ಹಲ್ಲೆಲೂಯಾ. ಆಲೋಚನೆ ಮಾಡ್ರಿ, ನೀವೆಲ್ಲಿಗೆ ಹೋಗ್ತೀರಿ? ಹಲ್ಲೆಲೂಯಾ. ಪರಲೋಕಕ್ಕೆ ಹೋಗಾಗ ಪಾಪ ಎಂಬ ಕಷ್ಟವನ್ನು ದೂರ ತಳ್ಳಬೇಕು. ಪಾಪವನ್ನು ನಾವು ಕರೆಯುವುದು ಬೇಕಾಗಿಲ್ಲ. ಈಗ ಯಾರನ್ನೊಬ್ಬ ವ್ಯಕ್ತಿಯನ್ನು ಮದುವೆ ಇಟ್ಟುಕೊಂಡ್ರೆ ಅವ್ರಿಗೆ ಹೋಗಿ ಇನ್ವಿಟೇಷನ್ ಕೊಟ್ಟು ಅವ್ರನ್ನ ಕರಿಬೇಕು. ಕರೆದ್ರೂ ಕೂಡ ಬರೋದು ಕಷ್ಟ. ಪಾಪ ಹಂಗಲ್ಲ ಪ್ರಿಯ ದೇವಜನರೇ. ಹಲ್ಲೆಲೂಯಾ. ಪಾಪ ಹೆಂಗಪ್ಪ ಅಂದರೆ ನೀನು ಕರೆದೇ ಇದ್ರು ನಾಚಿಗೆಲ್ದಿದ್ದದು. ಹಲ್ಲೆಲೂಯಾ. ಅದಂತಾರಲ್ಲ, ನಾಚಿಗೆಲ್ದವನು ಊರ ಆಚೆಗೆ ಅಂತೇಳಿ. ಹಲ್ಲೆಲೂಯಾ. ಆ ರೀತಿ ಪಾಪ ನಾಚಿಗೆಲ್ಲದಿದ್ದು ಅದು ನೀನು ಕರೆದೇ ಇದ್ರು ಕೂಡ ಬಂದು ಬಿಡ್ತತೆ. ಆದರೆ ಅದು ಬಂದಾಗ ನಾವು ದೇವರ ಹತ್ರ ಮೊಣಕಾಲೂರಿ ಪ್ರಾರ್ಥನೆ ಮಾಡಿದಾಗ ಮಾತ್ರ ಅವುಗಳನ್ನು ಜಯಿಸುತ್ತೇವೆ. ಹಲ್ಲೆಲೂಯಾ. ಅವು ಜಯಿಸಿದಾಗ ಏನೇ ಕಷ್ಟಗಳಿರಲಿ, ಪಾಪ ಎಂಬ ಎಲ್ಲ ಬಲಹೀನತೆಗಳನ್ನು ದೇವರು ಒಡೆದಾಕುತ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಬೈಬಲಲ್ಲಿ ಯೋಸೇಫನ್ ಅಂತೇಳಿ ಒಬ್ಬ ವ್ಯಕ್ತಿಗಿದ್ದಾನೆ. ಆತನಿಗೆ ಎಷ್ಟೋ ಸಾರಿ ತನ್ನ ಅಣ್ಣಂದಿರು ಮೋಸ ಮಾಡಿದ್ರು. ಅಲ್ಲಿ ರಾಜನ ಹೆಂಡತಿ ಕೂಡ ಆತನನ್ನು ಪಾಪಕ್ಕೆ ಕರೆದ್ಲು. ಆದರೆ ದೇವರು ನೋಡುತ್ತಾ ಇದ್ದೇನೆಂಬುದಾಗಿ ಆತನು ಏನು ಮಾಡ್ದ ಗೊತ್ತಾ? ಪಾಪ ಮಾಡಲಿಲ್ಲ, ಓಡಿ ಹೋದ. ಹಲ್ಲೆಲೂಯಾ. ನಾವು ಕೂಡ ಅದೇ ರೀತಿ ಪಾಪ ನಮ್ಮ ಬಳಿಗೆ ಹಿಂಗೆ ಬಂದು ಅಂಟಿಕೊಳ್ಳುತ್ತಿರುವಾಗಲೇ ನಾವೇನು ಮಾಡಬೇಕು ಗೊತ್ತಾ? ಅದರಿಂದ ದೂರ ಹೋಗಬೇಕು. ಹಲ್ಲೆಲೂಯಾ. ಯಾಕಪ್ಪ ದೂರ ಹೋಗ್ಬೇಕಂದ್ರೆ, ಯೋಸೇಫನು ನೋಡ್ರಿ, ಪಾಪದಿಂದ ದೂರ ಹೋದ. ಆತನನ್ನು ನಿಂದಿಸಿದ್ರು. ಓಹೋ, ಇವನಿಗೆ ಕೈಲಾಗ್ಲಿದ್ದನು, ಇವನು ಕೆಟ್ಟು ನೋಡು, ಪಾಪ ಮಾಡಿಲ್ಲ ಯೋಸೇಫನು. ಆದರೂ ಕೂಡ ಯೋಸೇಫನ ವಿಷಯದಲ್ಲಿ ಕೆಟ್ಟು ನಿಂದೆ ಹಾಕಿದ್ರು. ಇವನು ಪಾಪ ಮಾಡಿದವನಂತೇಳಿ ಸೆರೆಮನೆಯಲ್ಲಿ ಹಾಕಿದ್ರು. ಆದರೆ ದೇವರು ಯೋಸೇಫನನ್ನು ಕೈ ಬಿಡಲಿಲ್ಲ. ಯಾಕೆ ಹೇಳು? ಪಾಪವನ್ನು ಜಯಿಸಿದ. ಯಾರು? ಯೋಸೇಫನು. ಶರೀರಾನುಸಾರವಾದ ಜೀವಿತವನ್ನು ಜಯಿಸಿದ. ಯಾರು? ಯೋಸೇಫನು. ಜಯಿಸಿದಂಥ ಆ ಯೋಸೇಫನನ್ನು ದೇವರು ಸೆರೆಮನೆಯಿಂದ ಅರಮನೆಗೆ ಕರ್ಕೊಂಡು ಬಂದ. ಹಲ್ಲೆಲೂಯಾ. ಅರಮನೆಗೆ ಕರ್ಕೊಂಡು ಮಾತ್ರ ಬರುವುದು ಮಾತ್ರವಲ್ಲದೆ ಆತನಿಗೆ ಪ್ರಧಾನ ಅಧಿಕಾರವನ್ನು ಕೊಟ್ಟ. ಯಾರು ಅವಮಾನ ಮಾಡಿದ್ರೋ ಅವರ ಮುಂದೆಯೇ ದೇವರು ಮೇಲೆ ಕೆತ್ತಿದ. ಯಾವಾಗ? ಪಾಪವನ್ನು ಜಯಿಸಿದಾಗ, ಶರೀರಾನುಸಾರವಾದ ಜೀವಿತವನ್ನು ನಾವು ಜಯಿಸಿದಾಗ. ಹಲ್ಲೆಲೂಯಾ. ಆತ್ಮಾನುಸಾರ ಜೀವಿತ ಅಂದರೆ ದೇವರು ನಮ್ಮನ್ನು ನೋಡುತ್ತಾ ಇದ್ದೇನೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ನೋಡುತ್ತಾ ಇದ್ದೇನೆ ಎಂಬುದಾಗಿ ಜೀವಿಸಬೇಕು. ಒಂದು ಸ್ಕೂಲಲ್ಲಿ ಎಲ್ಲ ಸ್ಟೂಡೆಂಟ್ಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಇದೇ ರೀತಿ ಪಾಠವನ್ನು ಕೇಳ್ತಾ ಇದ್ರಂತೆ. ಹಲ್ಲೆಲೂಯಾ. ಪಾಠವನ್ನು ಕೇಳ್ತಾ ಇದ್ರೆ ಆ ಟೀಚರು ಒಂದು ಹೇಳ್ದಂತೆ, ಏನಂತಂದರೆ, ನೋಡ್ರಿ, ನಾನು ನಿಮ್ಮೆಲ್ಲರಿಗೂ ಒಂದೊಂದು ಬಾಳೆಹಣ್ಣು ಕೊಡ್ತೀನಿ. ನೀವೇನು ಮಾಡಬೇಕು? ಯಾರಿಗೂ ಕಾಣದೆ ತಿಂದು ಬರಬೇಕು. ಏನು ಮಾಡಬೇಕು? ಯಾರಿಗೂ ಕಾಣದೆ ತಿಂದು ಬರಬೇಕು. ಅಂದರೆ ಅದರಲ್ಲಿ ಒಬ್ಬನು ಹುಡುಗ ದೇವ್ರ ನಂಬೇನ. ಆ ಹುಡುಗ ಹೇಳರ, ನೋಡ್ರು, ಯೋಸೇಫನು ದೇವ್ರನ್ನ ನೋಡ್ತಾನಂತೇಳಿ ಭಯಪಟ್ಟನ ಅಂತೇಳಿ ಅಲ್ಲಿ ಆ ಹುಡುಗ ಕೇಳಿದಾಗ, ವಾಕ್ಯ ಸಂಡೇ ಸ್ಕೂಲಲ್ಲಿ ಕೇಳಿದಾಗ ಆ ಹುಡುಗ ಸರಿ ಇಸ್ಕೊಂಡಿದ್ರೆ ಎಲ್ಲ ಹುಡುಗರು ಮನೆಗೆ ಹೋಗಿ ಒಬ್ಬ ಹುಡುಗ ರೊಗ್ಗೊದ್ಕೊಂಡು ತಿಂದಂತೆ. ಹಲ್ಲೆಲೂಯಾ. ಏನೋ ಹಲ್ಲೆಲೂಯಾ. ರೊಗ್ಗೊದ್ಕೊಂಡು ತಿಂದ. ಇನ್ನೊಬ್ಬ ಹುಡುಗ ಬಾಕಲಿಂದ ಬಚ್ಕೊಂಡು ತಿಂದಂತೆ. ಇನ್ನೊಬ್ಬ ಹುಡುಗ ಬಾತ್ರೂಮ್ ಒಳಗೆ ಹೋಗಿ ತಿಂದಂತೆ. ಇನ್ನೊಬ್ಬ ಹುಡುಗ ಯಾರಿಗಿಲ್ಲಂತ ನೋಡಿ ಆ ಕಡೆ ಈ ಕಡೆ ರೋಡ್ ನೋಡಿ ಅಡಿವ್ಯಾಗ ತಿಂದಂತೆ. ಆದರೆ ಎಲ್ಲರೂ ತಿಂದು ಬಂದರು, ಒಬ್ಬ ಹುಡುಗ ಮಾತ್ರ ತಿನ್ನಲಿಲ್ಲ. ಆ ಹುಡುಗ ಅದೇ ಬಾಳೆಹಣ್ಣನ್ನು ಹಂಗೆ ಇಟ್ಕೊಂಡು ಸ್ಕೂಲಿಗೆ ಬಂದಂತೆ. ತಿರ್ಗಾ ಮುಂಜಾನೆ ಟೀಚರ್ ಕೇಳ್ದಂತೆ, ಸರಿ ನೀವೆಲ್ಲರೂ ತಿಂದು ಬಂದ್ರೆ ಆ ಬಾಳೆಹಣ್ಣು ನಾನು ಕೊಟ್ಟಿರುವಂಥ ಬಾಳೆಹಣ್ಣು ಎಷ್ಟು ಜನ ತಿಂದ್ರಂದರೆ ಎಲ್ಲರ ಕೈ ಎತ್ತಿಬಿಟ್ರಂತೆ. ಹೇಳಿದ್ರಂತೆ, ಮೇಡಮ್ ನಾನು ಬೆಡ್ಶೀಟ್ ಹೊತ್ಕೊಂಡು ತಿಂದುಬಿಟ್ಟಿನಿ ಮೇಡಮ್, ಯಾರು ಇಲ್ಲದ ಸಮಯದಾಗ ಅಡಿದಾಗ ತಿಂದುಬಿಟ್ಟಿನಿ ನಾನು. ಮತ್ತೆ
ನಾನು ಬಾಕ್ಲಿಂದೆ, ನಮ್ಮಮ್ಮ ನಮ್ಮಪ್ಪ ಎಲ್ಲರೂ ಹೊರಗೆ ಅದಾರ, ಬಾಕ್ಲಿಂದ ಬಚ್ಕೊಂಡು ತಿಂದ್ಬಿಟ್ಟಿನಿ. ಮತ್ತೆ ನಾನು ಬಾತ್ರೂಮಲ್ಲಿ ತಿಂದಿನಿ. ಮತ್ತೆ ನಾನು ವಿಧವಾಗಿ ಕೆಲವೊಬ್ರು ಹೇಳ್ತಾ ಇದ್ರಂತೆ, ಆದರೆ ಒಬ್ಬ ಹುಡುಗ ಕೈ ಎತ್ತಿಲ್ಲಂತೆ. ಏಯ್ ಎದ್ದೇಳು ಅಂತೇಳಿ ಟೀಚರ್ ಕೇಳಿದ್ರೆ, ಯಾಕೆ ನೀನು ತಿಂದಿಲ್ಲ ಅಂದರೆ, ಇಲ್ಲ ಮೇಡಮ್ ತಿನ್ನಲ್ಲ. ಯಾಕೆ ಹೇಳು, ನೀನೇನು ಹೇಳಿಯೇ ಯಾರು ನೋಡಬಾರ್ದಂತೇಳಿ, ಆದರೆ ಏಸಪ್ಪ ನೋಡ್ತಾನ. ಹಲ್ಲೆಲೂಯಾ. ಏನು ನೋಡ್ತಾನ? ಏಸಪ್ಪ ನೋಡ್ತಾನ. ಹಲ್ಲೆಲೂಯಾ. ಸೈತಾನ್ ಕೂಡ ಪಾಪವನ್ನು ಕೊಡ್ತಾನ. ಸೈತನು ಪಾಪವನ್ನು ನಮ್ಮ ಬಳಿ ಕಳಿಸ್ತಾನ. ಆದರೆ ಆ ಪಾಪವನ್ನು ನಾವೇನು ಮಾಡಬೇಕು? ಯಾರು ನೋಡ್ಬಿಡ್ಬಿಡ್ರು ಅಂತೇಳಿ ಮಾಡೋದಲ್ಲ. ಹಲ್ಲೆಲೂಯಾ. ಆ ಪಾಪಗಳಿಂದ ನಾವು ದೂರ ಇರಬೇಕು. ಯಾಕಂದರೆ ಏಸಪ್ಪ ನಮ್ಮನ್ನು ನೋಡ್ತಾ ಇರ್ತಾನೆ. ಹಲ್ಲೆಲೂಯಾ. ಏಸಪ್ಪ ಏನು ಮಾಡ್ತಿರ್ತಾನೆ? ಆತನು ಎಲ್ರೋಹಿ ಆಗಿರುವ ದೇವರು ಅನುದಿನವೂ ನಮ್ಮನ್ನು ನೋಡ್ತಾ ಇರ್ತಾನೆ. ಆತನು ವಾಕ್ಯದಲ್ಲಿ ಆತನು ತೂಕಡಿಸದೆ ನಿದ್ರಿಸದೆ ಅನುದಿನವೂ ನಮ್ಮನ್ನು ನೋಡ್ತಾ ಇರ್ತಾನಂತೆ. ಅಂತ ನೋಡುವಂಥ ದೇವರನ್ನು ನಾವು ನಂಬಿ ಪಾಪ ಮಾಡೋದು ಎಷ್ಟು ಸರಿ ಹೇಳ್ರಿ? ಕುಡಿತನ ಮಾಡೋದು ಎಷ್ಟು ಸರಿ ಹೇಳ್ರಿ? ಶರೀರದ ಆಸೆಗೆ ಒಳಗಾಗೋದು ಎಷ್ಟು ಸರಿ ಹೇಳ್ರಿ? ನಮ್ಮ ನೋಟವನ್ನು ಕೆಟ್ಟದಾಗಿ ನೋಡುವಂಥದ್ದು ಎಷ್ಟು ಸರಿ ಹೇಳ್ರಿ ನೀವು ಹೇಳ್ರಿ. ಅಲ್ಲ, ಬದುಕು ಬಾಂಡಂಬ ನಾನೇ ಈ ಧನವಂತನು ಕೂಡ ನಾನೇ ಅಂದ. ಆದರೆ ಆತನೆಲ್ಲಿಗೋದ? ನಾನೇ ಅನ್ನುವಂಥ ವ್ಯಕ್ತಿ ಎಲ್ಲಿಗೋದ? ನರಕಕ್ಕೆ ಹೋದ. ಹಲ್ಲೆಲೂಯಾ. ನೋಡು, ಲಾಜರ್ನು ನಾನೇ ಅಂಬಲಿಲ್ಲ, ಏನು ಅಂಬಲಿಲ್ಲ. ಆತನು ಸುಮ್ಮನೆ ಇದ್ದು ದೇವರು ನಂಬಿಕೊಂಡಿದ್ದ. ಆತನು ಪಾಪಕ್ಕೆ ದೂರವಾಗಿದ್ದ. ಹಂಗಾಗಿ ಎಲ್ಲಿಗೋದಾತ? ಅಬ್ರಾಮನ ಎದೆಗೆ ಒರಗಿಕೊಂಡ. ಹಲ್ಲೆಲೂಯಾ. ಅಲ್ಲಿ ಒಂದು ಮಾತು ಹೇಳ್ತಾನ ಧನವಂತನು, ಏನಂತಂದರೆ, ಅಯ್ಯ ನೀನು ಲಾಜರನಿಂದ ಏನು ಮಾಡಬೇಕು? ಒಂದು ಕಿರಿ ಬೆರಳು, ಈ ಬೆರಳೈತಲ್ಲ, ಈ ಬೆರಳಿಂದ ನೀರನ್ನು ಅದ್ದಿ ನನ್ನ ಬಾಯಿಗೆ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಯ್ಯ ಅಂತ ಹೇಳ್ತಾನೆ. ಯಾರು? ಧನವಂತನ ಕೇಳ್ತಾ ಇದ್ದೇನೆ. ಅಲ್ಲಿ ದೇವರೊಂದು ಮಾತು ಹೇಳ್ತಾನೆ, ಏನಂತಂದರೆ, ನೋಡಪ್ಪ, ನಿಮಗೂ ನಮಗೂ ಒಂದು ದೊಡ್ಡ ಅಗಾಧವಿದೆ. ಏನೈತೆ? ನಿಮಗೂ ನಮಗೂ ಒಂದು ದೊಡ್ಡ ಅಗಾಧ. ಅಂದರೆ ಕೆಳಗ ಮೇಲೆ ಸೆಂಟ್ರ್ ಏನೈತೆ? ಭೂಮಿ ಐತೆ. ಅದೇ ರೀತಿ ನಾವೇನಂತ ಹೇಳು? ನರಕ ಎಲ್ಲೈತೆ ಅಂತ ಹೇಳ್ತೀವಿ ನಾವು? ಭೂಮಿ ಮೇಲೆ ಐತೆ ಅಂತ ಹೇಳ್ತೀವಿ. ಭೂಮಿ ಕೆಳಗ ಐತೆ ಅಂತ ಹೇಳ್ತೀವಿ. ಪರಲೋಕ ಎಲ್ಲೈತೆ ಅಂತ ಹೇಳ್ತೀವಿ? ಮೇಲೈತೆ ಅಂತ ಹೇಳ್ತೀವಿ. ಮತ್ತು ಅದಕ್ಕೆ ಸೆಂಟ್ರ್ ಏನೈತಿ? ಅಗಾಧ. ಹಲ್ಲೆಲೂಯಾ. ಬೈಬಲಲ್ಲಿ ಒಂದು ಅಗಾಧವಾದ ಡೊಂಗೋರ ಇದೆ. ಹಲ್ಲೆಲೂಯಾ. ಅದರಿಂದ ಆ ಕಡೆಯಿಂದ ಈ ಕಡೆಗೆ ಯಾರು ಬರುವುದಿಲ್ಲ, ಈ ಕಡೆಯಿಂದ ಆ ಕಡೆಗೆ ಬರುವುದಿಲ್ಲ. ನೋಡ್ರಿ, ಈ ಧನವಂತನು ಲಾಜರನು ಬದುಕಿದಾಗ ಒಂದು ಒಪ್ಪತ್ತು ಕೂಡ ಊಟ ನೀಡನಂತ ಹೇಳಿ ಇಲ್ಲ ಅಲ್ಲಿ. ಆದರೆ ಈತನೇ ಎದುರು ನೋಡ್ತಿದ್ದ ಲಾಜರ್ನು. ಓಹೋ, ಈತ ಕೊಟ್ಟಂಥ ಆಹಾರವನ್ನು ನಾನು ತಿನ್ನಬೇಕು, ಈತನು ಕೊಟ್ಟಂಥ ಆಹಾರವನ್ನು ನಾನು ತಿನ್ಬೇಕಂತೇಳಿ ಎದುರು ನೋಡ್ತಾ ಇದ್ದ. ಹಲ್ಲೆಲೂಯಾ. ನೋಡ್ರಿ, ಈತನು ಭೂಲೋಕದಲ್ಲಿದ್ದ ಕೊಡಕ್ಕೆ ಇಷ್ಟಪಟ್ಟಿಲ್ಲ. ಆದರೆ ಪರಲೋಕದಿಂದ ಲಾಜರ್ನು ಕಿರುಬೊರಳು ತಗೊಂಬಂದು ಈತ ಬಾಯಿ ತಣ್ಣಗೆ ಮಾಡ್ಬೇಕಂತೆ. ಇದು ಎಷ್ಟು ನ್ಯಾಯ ಹೇಳ್ರಿ? ಹಲ್ಲೆಲೂಯಾ. ಎಷ್ಟು ನ್ಯಾಯ ಇದು ಅಲ್ಲ? ಈತ ಭೂಲೋಕದಾಗ ಎಲ್ಲ ಐತೆ. ಆತನು ತಿಂದು ಕುಡಿದು ಮತ್ತೆ ಆತನು ಜೀವಿಸಿದರೂ ಕೂಡ ಆತನಿಗೆ ಕಡಿಮೆ ಆಗೋದಿಲ್ಲ. ಅಂಥ ಸಮಯದಲ್ಲೇ ಲಾಜರಿಗೆ ಕೊಟ್ಟಿಲ್ಲ. ಇವಾಗ ನರಕದಲ್ಲಿ ಯಾತನೆ ಪಡುತ್ತಿರುವಾಗ ಲಾಜರ್ ಬಂದಿದ್ದು ನೀರು ಕೊಡಬೇಕಂತೆ. ಹಲ್ಲೆಲೂಯಾ. ನಾವು ಏನು ಮಾಡಿದ್ರು ಭೂಲೋಕದಲ್ಲೇ ಮಾಡಬೇಕು. ಹಲ್ಲೆಲೂಯಾ. ಏನು ಮಾಡ್ಬೇಕು ನಾವು? ನಾವು ಏನು ಬದಲಾದರೂ ಭೂಲೋಕದಲ್ಲೇ ಬದಲಾಗಬೇಕು. ಪೌಲನು ಹೇಳ್ತಾನೆ, ನಾವು ಲೋಕ ಸಂಬಂಧಗಳೆಲ್ಲ ಆತ್ಮ ಸಂಬಂಧದಾಗಿರ್ಬೇಕೆಂಬುದಾಗಿ. ಹಲ್ಲೆಲೂಯಾ. ಏನು ಮಾಡ್ಬೇಕು? ನಾವು ಆತ್ಮ ಸಂಬಂಧದವರಾಗಿರ್ಬೇಕು. ಹಲ್ಲೆಲೂಯಾ. ನೋಡ್ರಿ, ಮೈಯೆಲ್ಲ ರೋಗ ಇದ್ದುಕೊಂಡಂಥ ಲಾಜರ್ನಿಗೆ ಏನು ಕೊಡಲಿಲ್ಲ. ಯಾರು? ಧನವಂತನು. ಆದರೆ ಈತಗೆ ನೀರು ಕೊಡಬೇಕಂತೇಳಿ ಅಪೇಕ್ಷೆ ಪಡುತ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತತೆ, ದಿಕ್ಕಿಲ್ಲದವನನ್ನು ಪರಾಂಬರಿಸುವವನು ಧನ್ಯನು, ಯೆಹೋವನು ಅವನನ್ನು ಆಪತ್ಕಾಲದಲ್ಲಿ ರಕ್ಷಿಸುವನು. ಹಲ್ಲೆಲೂಯಾ. ಕೀರ್ತನೆ 41ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳ್ತಿದೆ ಇದೇ ರೀತಿ, ದಿಕ್ಕಿಲ್ಲದವನನ್ನು ಪರಾಂಬರಿಸುವವನು ಧನ್ಯನು, ಯೆಹೋವನು ಅವನನ್ನು ಆಪತ್ಕಾಲದಲ್ಲಿ ರಕ್ಷಿಸುವನು. ನೋಡು, ದಿಕ್ಕಿಲ್ಲ ಯಾರಿಗೆ? ಲಾಜರನಿಗೆ ದಿಕ್ಕೇ ಇಲ್ಲ. ಯಾರ ದಿಕ್ಕು ಗೊತ್ತಾ ಲಾಜರನಿಗೆ? ಫಸ್ಟ್ ದೇವರು, ಇನ್ನೊಂದು ಆ ಧನವಂತನ ಮನೆಯ ಬಾಗಿಲು. ಹಲ್ಲೆಲೂಯಾ. ಆದರೆ ಆ ದಿಕ್ಕಿ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಈತೇನನ್ನು ಪರಾಂಬರಿಸಿದರೆ ದೇವರು ಆತನೆಯನ್ನು ಕನಿಕರಿಸಬಹುದಾಗಿತ್ತು. ಆದರೆ ಈತನು ಲಾಜರನನ್ನು ಕನಿಕರಿಸಲಿಲ್ಲ. ದೇವರು ಕೂಡ
ಆ ಧನವಂತನನ್ನು ಕನಿಕರಿಸಲಿಲ್ಲ. ಹಲ್ಲೆಲೂಯ. ಆಲೋಚನೆ ಮಾಡ್ರಿ, ನಾವು ಆತ್ಮೀಯ ರೀತಿ ಇದ್ದೀವ, ನಾವು ಯಾರ ಜೊತೆಗಿದ್ದೇವೆ? ಹಲ್ಲೆಲೂಯ. ಒಬ್ಬ ಇಬ್ಬರು ವ್ಯಕ್ತಿ ಫ್ರೆಂಡ್ಸ್ ಇದ್ರಂತೆ. ಇಬ್ಬರು ಫ್ರೆಂಡ್ಸಲ್ಲಿ ಒಬ್ಬನು ಆತ್ಮೀಯನು, ಒಬ್ಬನು ಅನ್ಯನು. ಹಲ್ಲೆಲೂಯ. ಒಬ್ರು ಯಾರು? ಆತ್ಮೀಯನು, ಆಲಯಕ್ಕೆ ಬರುವಂಥ ಒಬ್ಬ ವ್ಯಕ್ತಿ ಹುಡುಗ. ಇನ್ನೊಬ್ಬ ಹುಡುಗ ಯಾರು? ಶಾರೀರಿಕವಾಗಿ ಜೀವಿಸುವಂಥ ವ್ಯಕ್ತಿ. ಈ ಹುಡುಗ ಎಷ್ಟು ಹೇಳ್ತಾನಂತೆ, ನೋಡೋ ದೇವ್ರು ನಂಬು, ಪರಲೋಕ ಐತೆ ನರಕ ಐತೆ ಅಂದರೆ, ಹೋಗ್ಲೇ ನಾನು ಹುಟ್ಟಕ್ಕಿಂತ ಮುಂಚೆಲಿದ್ದ ಇದೇ ಮಾತಾಡಿದ್ರೆ ಪರಲೋಕ ನೋಡಿ ಏನು ನಿನ್ನ ನರಕ ನೋಡಿಯಾ? ಹಲ್ಲೆಲೂಯ. ಹಿಂಗೆ ಕೇಳ್ತಾರೆ ಕೆಲವೊಬ್ರು. ನಾನು ಕೂಡ ಒಬ್ಬನಿಗೆ ಹೇಳಿದೆ, ನೋಡಪ್ಪ ಪರಲೋಕ ಐತೆ ನರಕ ಐತೆ ದೇವ್ರ ನಂಬಕಂದ್ರೆ ನೀನು ನೋಡಿಯಾ? ಹಲ್ಲೆಲೂಯ. ವಾಕ್ಯದಲ್ಲಿ ಹೇಳ್ತದೆ, ನೋಡುವುದಕ್ಕಿಂತ ನೋಡದೆ ನಂಬುವವನು ಧನ್ಯನು. ಹಲ್ಲೆಲೂಯ. ಯಾಕೆ ಹೇಳ? ಈ ಪವಿತ್ರಾತ್ಮ ಹೊಂದಿದಾಗ ಆಟೋಮೆಟಿಕ್ ಆಗಿ ನಮಗೆ ದೇವರು ಜ್ಞಾಪಕಕ್ಕೆ ತರುತ್ತಾನೆ, ವಾಕ್ಯದ ಮೂಲಕ ಜ್ಞಾಪಕಕ್ಕೆ ತರುತ್ತಾನೆ. ಈ ರೀತಿ ಅಂತಾರೆ ಜನ, ಏನಂತಾರ? ನೀನೇನು ನೋಡಿ ಪರಲೋಕ ಹೋಗಲ್ ಬಿಡು, ಎಲ್ಲರೂ ನರಕಕ್ಕೆ ಹೋಗ್ತಾರೆ. ನಾನು ಕೂಡ ಅವ್ರ ಜೊತೆಗೆ ಇರ್ತೀನಿ. ಯಾಕಂದ್ರೆ ಇಲ್ಲೇ ಅವ್ರ ಜೊತೆಗೆ ಇಲ್ಲಿ ಕುಡಿಯೋದು ತಿನ್ನೋದು ಮಜಾ ಮಾಡೋದು, ಅಲ್ಲಿ ಕೂಡ ಅದೇ ಕುಡಿಯೋದು ತಿನ್ನೋದು ಮಜಾ ಮಾಡೋದಿರ್ತತೆ. ಹಂಗಲ್ಲ ಪ್ರಿಯ ದೇವಜರ, ಅಲ್ಲಿ ಬೆಂಕಿ ಆರುವುದಿಲ್ಲ, ಹುಳ ಸಾಯುವುದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಹೋಗುವುದಕ್ಕಿಂತ ಮುಂಚೆ ಒಂದು ಸಾರಿ ಆಲೋಚನೆ ಮಾಡು. ಯಾರೇ ಆಗಿರಲಿ, ನಮ್ಮ ಹತ್ರ ಏನೇ ಇರಲಿ, ಅದು ಮುಖ್ಯ ಅಲ್ಲ ದೇವರಿಗೆ. ನಮ್ಮ ಹೃದಯ, ನಮ್ಮ ಆತ್ಮ ದೇವರಿಗೆ ಮುಖ್ಯ. ಹಲ್ಲೆಲೂಯ. ಆತನು ಆತ್ಮಗಳನ್ನು ರಕ್ಷಿಸಲು ಬಂದನು, ಶರೀರವನ್ನು ರಕ್ಷಿಸಲು ಬಂದಿಲ್ಲ. ಏನೋ ಶರೀರ ರೋಗಗಳಿಗೆ ದೇವರು ವಾಸಿ ಮಾಡುವುದಕ್ಕೆ ಆತನು ಬಾಸುಂಡೆಗಳನ್ನು ಹೊಂದಿದ್ದಾನೆ. ಆದರೆ ಆತನ ರಕ್ತವನ್ನು ಒಂದು ಚುಕ್ಕೆ ಕೂಡ ಉಳಿಸಿಕೊಂಡಿಲ್ಲ ತನ್ನ ದೇಹದಲ್ಲಿ, ಎಲ್ಲವನ್ನೂ ಧಾರೆಯಾಗಿ ಸುರಿಸಾನೆ. ಯಾಕಪ್ಪ ಅಂದರೆ ಒಂದು ಆತ್ಮ ನಶಿಸಿ ಹೋಗಬಾರ್ದೆಂಬುದಾಗಿ. ಹಲ್ಲೆಲೂಯ. ಆಲೋಚನೆ ಮಾಡು. ಎಲ್ಲರೂ ಹೋಗ್ತಾರಂತ ನೀನು ಹೋಗ್ತೀಯಾ? ಎಲ್ಲರೂ ಹೋಗದಂಥ ಸ್ಥಳದಲ್ಲಿ ನೀನು ಹೋಗ್ತೀಯಾ? ಹಲ್ಲೆಲೂಯ. ಈಗ ಚರ್ಚಿಗೆ 2 ಬಾಗಿಲಿದಾವೆ, ಒಂದು ಅಗಲವಾದ ಬಾಗಿಲು, ಒಂದು ಚಿಕ್ಕ ಬಾಗಿಲು. ನೀವೆಲ್ಲರೂ ಹೆಂಗೆ ಬಂದ್ರಿ? ಈ ಚಿಕ್ಕ ಬಾಗಿಲೊಳಗೆ ಬಂದ್ರಿ. ಅಗಲವಾದ ಬಾಗಿಲೊಳಗೆ ಯಾರನ್ನ ಬರ್ತದಾರ? ಯಾರಿಗಿಲ್ಲ. ನಾವೇ ಬಾಗಿಲು ತೆಗಿಬೇಕು, ಬರಬೇಕು. ಅದನ್ನು ಡೋರ್ ಓಪನ್ ಮಾಡೋರು, ಡೋರು ಕ್ಲೋಸ್ ಮಾಡೋರು ಮಾತ್ರ ಹೋಗ್ಬೇಕು ಬರಬೇಕು. ಆದರೆ ಅದೇ ರೀತಿ ಅಗಲವಾದ ಬಾಗಿಲೊಳಗೆ ನಾವು ಹೋಗಬಾರ್ದು. ಅಗಲವಾದ ಬಾಗಿಲಂದರೆ ನರಕ. ಹಲ್ಲೆಲೂಯ. ಅದು ನುಂಗುವುದಕ್ಕೆ ಕಾಯ್ತಾ ಇದೆ. ಅಂತ ಬಾಗಿಲೊಳಗೆ ನಾವು ಹೋಗ್ಬಾರ್ದು. ಎಂಥ ಬಾಗಿಲು? ಇಕ್ಕಟ್ಟಾದ ಬಾಗಿಲೊಳಗೆ ನಾವು ಹೋಗ್ಬೇಕು. ಇಕ್ಕಟ್ಟಾದ ಬಾಗಿಲೊಳಗೆ ಹೋಗ್ಬೇಕಂದ್ರೆ ಶರೀರದ ಇಚ್ಛೆಗಳನ್ನು ನಾವು ಹೊರಗಡೆ ಹಾಕಬೇಕು. ಹಲ್ಲೆಲೂಯ. ಏನು ಮಾಡಬೇಕು? ಶರೀರದ ಇಚ್ಛೆಗಳನ್ನು ನಾವು ದೂರ ಮಾಡಬೇಕು. ಮೈಕ್ ಆಫ್ ಮಾಡು. ಹಲ್ಲೆಲೂಯ. ಶರೀರದ ಇಚ್ಛೆಗಳನ್ನು ನಾವು ದೂರ ಮಾಡಿದಾಗ ಏನಾಗುತ್ತೆ ಗೊತ್ತಾ? ನಮಗೆ ಆತ್ಮಿಕ ವಿಷಯಗಳು ಹತ್ತಿರವಾಗುತ್ತವೆ. ಹಲ್ಲೆಲೂಯ. ವಾಕ್ಯದಲ್ಲಿ ಹೇಳುತ್ತೆ, 2 ಕೊರಿಂಥಿ 5:7 ನಾವು ಏನು ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಡಿಬೇಕಂತೆ. ಹಲ್ಲೆಲೂಯ. ಯಾರೋ ಹೇಳ್ತಾರ ನರಕ ನೋಡಿ ಏನೇನಂತ ಕೇಳ್ತಾರ. ಆದರೆ ನರಕ ಪರಲೋಕ ನೋಡುವುದು, ಗಾಳಿ ನೋಡಿರಾ? ಗಾಳಿ ನೋಡಿರಾ? ಇಲ್ಲ. ಅಟ್ಲೀಸ್ಟ್ ದೆವ್ವಾದ್ರೂ ನೋಡಿರಾ? ನೋಡಿರಿ ದೆವ್ವ? ಇಲ್ಲ. ಮತ್ತೆ ದೇವ್ರನ್ನ ಹೆಂಗೆ ನೋಡ್ತೀರಿ? ದೆವ್ವಗಳೇ ಆಫ್ಟರ್ ಆಲ್ ದೆವ್ವನ್ನೇ ನೋಡಿಲ್ಲ, ಗಾಳಿ ನೋಡಿಲ್ಲ. ದೇವ್ರು ಸೃಷ್ಟಿ ಮಾಡಿರೋಂಥ ಗಾಳಿನೇ ನೋಡೋಕ್ಕಾಗಲ್ಲ. ದೇವ್ರನ್ನ ಹೆಂಗೆ ನೋಡ್ತೀರಿ? ಆತನು ಪರಿಶುದ್ಧನು. ಹಲ್ಲೆಲೂಯ. ಆತನು ಅತಿ ಪರಿಶುದ್ಧನು. ಆತ ನೋಡ್ಬೇಕಂದ್ರೆ ನಾವು ಹೆಂಗಿರ್ಬೇಕು? ಪರಿಶುದ್ಧರಾಗಿರ್ಬೇಕು. ಹಲ್ಲೆಲೂಯ. ಅಂತರ ದೇವ್ರು ನಮಗೆ ಏನು ಮಾಡಲ್ಲ ಅಂತ, ದೇವರು ಎಲ್ಲ ಮಾಡೋದಕ್ಕೆ ಸಿದ್ಧನಾಗನ. ಆದರೆ ನಾವೇ ಯಾಕೆ ಸಿದ್ಧರಾಗಿಲ್ಲ ಅಂದರೆ ನಾವಿನ್ನ ಏನು ಮಾಡ್ತಾ ಇದೀವಿ? ಪ್ರಕೃತಿ ಮನುಷ್ಯರಾಗಿವಿ. ಹಲ್ಲೆಲೂಯ. ನೋಡ್ರಿ, ಲಾಜರನು ಪರಲೋಕಕ್ಕೆ ಹೋದ, ಧನವಂತನು ಎಲ್ಲಿಗೋದ? ನರಕಕ್ಕೆ ಹೋದ. ಯಾಕೆ? ಆತನು ಪ್ರಕೃತವಾಗಿ ಜೀವಿಸಿದ್ರಿಂದ ಧನವಂತನು ಎಲ್ಲಿಗೋದ? ನರಕಕ್ಕೆ ಹೋದ. ಆದರೆ ಲಾಜರನು ಆತ್ಮೀಯ ಸಂಬಂಧವಾಗಿ ಜೀವಿಸಿದ್ರಿಂದ ಎಲ್ಲಿಗೆ ಹೋಗ್ತಾ ಇದ್ದಾನ? ಪರಲೋಕಕ್ಕೆ ಹೋಗ್ತಾ ಇದ್ದಾನ. ಹಲ್ಲೆಲೂಯ. 1 ಕೊರಿಂಥಿ 2:4 ಹೇಳ್ತದೆ, ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಜ್ಞಾನವನ್ನು ಆಧಾರ ಮಾಡಿಕೊಳ್ಳಬೇಕು. ಹಲ್ಲೆಲೂಯ. ಏನು ಮಾಡ್ಬೇಕು ನಾವು? ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಬಾರ್ದು. ಇಲ್ಲಿ ಪೌಲನು ಅದೇ ಮಾತಾಡ್ತಾನೆ, ಮನುಷ್ಯರನ್ನು ಆಧಾರ ಮಾಡ್ಕೊಳ್ಬಾರ್ದು. ಮನುಷ್ಯರು ಹೆಂಗೆ ಗೊತ್ತಾ? ಮುಂದೆ ದೂಕಿ ಹಿಂದೆ ನಗ್ತಾರ. ಹಲ್ಲೆಲೂಯ. ನಾವು ಮನುಷ್ಯರ ಜ್ಞಾನ ಒಂದೊಂದು ಸಾರಿ ಕುತಂತ್ರ ಜ್ಞಾನವಾಗಿರುತ್ತೆ. ಆದರೆ ದೇವರ ಜ್ಞಾನವನ್ನು ನಾವು ಆಧಾರ ಮಾಡಿಕೊಂಡಿರಬೇಕು. ಹಲ್ಲೆಲೂಯ.
ಅವಾಗ ಪ್ರಕೃತಿ ಸಂಬಂಧವಾದ ಕಾರ್ಯಗಳಿಂದ ನಾವು ದೂರ ಇರುವುದಕ್ಕಾಗ್ತದೆ, ಆತ್ಮ ಸಂಬಂಧವಾಗಿ ಜೀವಿಸೋದಕ್ಕಾಗುತ್ತದೆ. ಹಲ್ಲೆಲೂಯಾ. ನಮ್ಮ ಫ್ರೆಂಡ್ಶಿಪ್ ಯಾರ ಜೊತೆಗೈತೆ? ನನಗೆ ಯಾವಾಗಾದರೂ ಹೇಳ್ತಿದ್ರು ಹಲ್ಲೆಲೂಯಾ. ಕೆಲವೊಬ್ಬರು ಒಂದು ಮಾತಾಡ್ತಿರು, ನೀನು ಯಾರ ಜೊತೆಗೆ ಇದೀವಿ ಫಸ್ಟ್ ಅಂತ ಕೇಳ್ತಿರು. ನಾನು ಪ್ರಕೃತವಾದ ಸ್ನೇಹಿತರ ಜೊತೆಗಿದ್ದೆ ಮೊದಲು, ಆದರೆ ಇವಾಗ ಆತ್ಮಿಕ ಸ್ನೇಹಿತರ ಜೊತೆಗಿದ್ದೀನಿ. ಅಂದರೆ ನನಗಿಂತ ದೊಡ್ಡವರೇ ಅವರು, ಆದರೂ ನನ್ನ ಕೂಡ ಸ್ನೇಹಿತರಂತೆ ಟ್ರೀಟ್ ಮಾಡ್ತಾರ. ಯಾಕೆ? ಆತ್ಮೀಯರು ಯಾವತ್ತಿಗೆ ಭೇದ ಭಾವ ಮಾಡಲ್ಲ. ಹಲ್ಲೆಲೂಯಾ. ಅಂಥವ್ರ ಜೊತೆ ಇರಬೇಕು. ಬಾ ಕುಡಿಸ್ತೀನಿ, ಬಾ ತಿನ್ನಿಸ್ತೀನಿ ಬಾ ಅಂತ ಅನ್ನೋರ ಜೊತೆಗೆ ಹೋಗ್ಬಾರ್ದು. ಹಲ್ಲೆಲೂಯಾ. ಈ ಲೋಕ ಸುಖಕ್ಕೆ ಒಳಗಾಗಬಾರ್ದು. ನಾವು ಯಾವ ಸುಖಕ್ಕೆ ಒಳಗಾಗಬೇಕು? ಆತ್ಮಿಕವಾದ ಬಲಕ್ಕೆ, ಆತ್ಮಿಕದಲ್ಲಿ ಬೆಳೆಯುವುದಕ್ಕೆ ನಾವು ಬಲ ಹೊಂದಬೇಕು. ಹಲ್ಲೆಲೂಯಾ. ಅವಾಗ ಮಾತ್ರನೇ ನಾವು ಪರಲೋಕಕ್ಕೆ ಹೋಗುವುದಕ್ಕೆ ಸಾಧ್ಯ. ಅವಾಗ ಮಾತ್ರನೇ ದೇವರಲ್ಲಿ ಯಥಾರ್ಥವಾಗಿ ನಿಲ್ಲುವುದಕ್ಕೆ ಕೂಡ ಸಾಧ್ಯ. ನಾವು ಪ್ರಕೃತ ಮನುಷ್ಯರಾಗಿ ಜೀವಿಸಿದ್ರೆ ನೆವರ್ ದೇವ್ರ ಮುಂದೆ ನಿಂದಿರೋಕ್ಕಾಗೋದಿಲ್ಲ. ಹಲ್ಲೆಲೂಯಾ. ಆಲೋಚನೆ ಮಾಡ್ರಿ. ದೇವ್ರ ಮುಂದೆ ನಿಂದಿರ್ಬೇಕಾ? ದೇವ್ರ ಮುಂದೆ ನಿಂದಿರ್ಬೇಕಾ? ಆತ್ಮಂದ ಸಂಬಂಧವಾಗಿರ್ರಿ. ಹಲ್ಲೆಲೂಯಾ. ಲೋಕಾನುಸಾರಕ್ಕೆ ದೂರವಾಗಿರ್ರಿ. ಹಲ್ಲೆಲೂಯಾ. ಆಲಯಕ್ಕೆ ಹತ್ತಿರವಾಗಿರ್ರಿ. ಹಲ್ಲೆಲೂಯಾ. ಎಲ್ಲಿಗೆ ಹತ್ತಿರವಾಗಿರ್ಬೇಕು? ಆಲಯಕ್ಕೆ, ಅಂದರೆ ದೇವರ ಮಂದಿರಕ್ಕೆ ಹತ್ತಿರವಾಗಿರ್ರಿ. ಎಲ್ಲಿಗೆ ದೂರವಾಗಿರ್ಬೇಕು? ಸಿನಿಮಕ್ಕೆ, ಕುಡಿತನಕ್ಕೆ, ಉಪಯೋಗ ಇಲ್ಲದ ಮಾತುಗಳಿಗೆ, ಇವೆಲ್ಲವಕ್ಕೂ ದೂರವಾಗಿರ್ಬೇಕು. ಅವಾಗ ಮಾತ್ರ ದೇವರು ನಮ್ಮನ್ನು ಬಲವಾಗಿ ಹೆಚ್ಚಿಸುತ್ತಾನೆ. ಹಲ್ಲೆಲೂಯಾ. ಸರಿ, ಎಲ್ಲರೂ ಕಣ್ಣುಗಳು ಮುಚ್ಚಿ ನಾವು ದೇವರು ಈ ವಾಕ್ಯವನ್ನು ಆಶೀರ್ವಾದಿಸಲಿ. ಮತ್ತೆಲ್ಲರೂ ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾಗಿರುವ ದೇವ, ನಿನಗೆ ಸ್ತೋತ್ರ ಕರ್ತನೆ. ದೇವರೇ, ಈ ಅಪಾರವಾದ ಪ್ರೀತಿಯನ್ನು ದೇವರೇ ನಮಗೆ ಕೊಟ್ಟಾತನೇ ನಿನಗೆ ಸ್ತೋತ್ರ. ದೇವರೇ, ನೀನು ಏಸಪ್ಪ ನಮ್ಮ ಜೊತೆಗಿದ್ದುಕೊಂಡು ಇಲ್ಲಿವರೆಗೂ ಮಾತನಾಡಿದ ವಿಧಾನಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಯೇಸುವೇ, ನಿನ್ನ ಬಲದಿಂದ ನಮ್ಮನ್ನು ತುಂಬಿಸಿ ನಿನ್ನ ಮಹಿಮೆ ಹೊಂದಿದ್ದಕ್ಕಾಗಿ ಕೂಡ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಅಯ್ಯ, ನಾವು ಧನವಂತನಂತೆ, ಅಯ್ಯ ಕರ್ತಾದಿ ಕರ್ತನೆ, ನಾವು ದೇವರೇ ಲೋಕದ ಆಸೆಗೆ ಒಳಗಾಗದೆ ದೇವರೇ, ನಮ್ಮ ಸಭೆಯವರು ಕರ್ತನೆ ದೇವರೇ ಏಸಪ್ಪ ಕರ್ತಾದಿ ಕರ್ತನೆ, ಪಾಪಕ್ಕೆ ದಾಸತ್ವರಾಗಿ ಇರದೆ ದೇವರೇ ಏಸಪ್ಪ ಕರ್ತಾದಿ ಕರ್ತನೆ, ಆತ್ಮಾನುಸಾರವಾಗಿ ಜೀವಿಸುವಂತೆ ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರ ಹೃದಯದಲ್ಲಿ ಪಾಲಿಸುವಂತೆ ಸಹಾಯ ಮಾಡು ಯೇಸುವಿನ ನಾಮದಲ್ಲಿ. ಕರ್ತನೆ, ನೀನೇ ಸಹಾಯ ಮಾಡಬೇಕಯ್ಯ ದೇವರೇ. ನಿನ್ನ ಹೊರತು ಯಾರು ಇಲ್ಲ ಕರ್ತನೆ ರಕ್ಷಿಸಲು. ದೇವರೇ ಅಯ್ಯ, ನಾವು ಪಾಪದಲ್ಲಿ ಇರುವಾಗಲೂ ನೀನು ಆತ್ಮಿಕವಾಗಿ ನಮ್ಮನ್ನು ದೇವರೇ ನಿನ್ನ ಮಗನಾಗಿ ನಮ್ಮನ್ನು ಮಾರ್ಪಡಿಸಿದ ದೇವರೇ ಏಸಯ್ಯ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಕರ್ತನೆ, ನೀನೇ ನಮ್ಮನ್ನು ಬಲಪಡಿಸಿ ನಡೆಸಿ ದೇವರೇ, ನೀನು ಮಹಿಮೆ ಹೊಂದಬೇಕೆಂದು ಕೂಡ ಕೇಳುತ್ತಾ ಇದ್ದೇವೆ. ದೇವರೇ ಏಸಯ್ಯ, ನೀನೇ ಮಹಿಮೆ ಹೊಂದು ದೇವರೇ ನಮ್ಮನ್ನು ದೇವರೇ ಪ್ರಕೃತ ಮನುಷ್ಯರಾಗಿ, ಪ್ರಕೃತ ಸಂಬಂಧವಾಗಿ ಜೀವಿಸದೆ ಆತ್ಮಿಕ ಸಂಬಂಧವಾಗಿ ದೇವರೇ, ಆತ್ಮಿಕ ಜೀತಿಯಲ್ಲಿ ದೇವರೇ, ಜೀವಿತದಲ್ಲಿ ದೇವರೇ ಜೀವಿಸುವಂತೆ ನೀನು ಕೃಪೆ ಮಾಡಿ ಬಲಪಡಿಸಿ ನಡೆಸಿ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಎಲ್ಲವನ್ನು ಬೇಡಿ ಹೊಂದುತ್ತೇನೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸರಿ, ಎಲ್ಲರೂ ಬಾಪ್ತಿಸ್ಮ ಹಂಗೆ ಲೈನ್ ಗೊತ್ತಾರೆ ಕರ್ತನ ಬಂದು ಕೊಡ್ತೀನಿ. ಆಫ್ ಮಾಡಿಯಾ?